ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಂದ ಸನತ್ಸುಜಾತಿಯ ನಂತರದ ಸೇನೋದ್ಯೋಗ ಪರ್ವದ ಭಾಗವನ್ನು ನಾವು ಯಾನಸಂಧಿ ಪರ್ವದ ಭಾಗವನ್ನು ನಾವು ನೋಡುತ್ತಾ ಇದ್ವಿ. ಸಂಜಯ ಧೃತರಾಷ್ಟ್ರನ ಸುದ್ದಿಯನ್ನು ಹೊತ್ತು ಉಪಪ್ಲಾವ್ಯದಲ್ಲಿದ್ದಂತಹ ಪಾಂಡವರ ಪಾಳೆಯವನ್ನು ಭೇಟಿ ಮಾಡಿದ. ಈ ಸುದ್ದಿಯನ್ನು ಹೇಳಿದಾಗ ಅವರ ಪ್ರತಿಕ್ರಿಯೆಯನ್ನು ಹೊತ್ತುಕೊಂಡು ಬಂದಾಗ ರಾತ್ರಿ ಹೇಳದೆ ಹೊರಟು ಹೋದ ಕಾರಣಕ್ಕಾಗಿ ವಿದುರನನ್ನು ಕರೆಸಿ ಮತ್ತು ಸನತ್ಸುಜಾತರನ್ನು ಕರೆಸಿ ಧೃತರಾಷ್ಟ್ರ ಅನೇಕ ರಾಜನೀತಿಗಳನ್ನು, ಲೋಕನೀತಿಗಳನ್ನು, ಅಧ್ಯಾತ್ಮದ ತಿಳಿವನ್ನು ಪಡೆದ. ಮರುದಿವಸ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಸಂಜೆಯ ವೇದಿಕೆಗೆ ಬರುವಷ್ಟರಲ್ಲಿ ಎಲ್ಲ ರಾಜರು ಆಸೀನರಾಗಿ ಕೂತಿದ್ದಾರೆ. ಏನು ಹೇಳಿದ ಕೃಷ್ಣ, ಏನು ಹೇಳಿದ ಅರ್ಜುನ, ಏನು ಹೇಳಿದ, ಈ ಸಂಗತಿಗಳನ್ನೆಲ್ಲ ನಿರೂಪಿಸಿದ. ಅವರು ಸ್ಪಷ್ಟವಾದ ಯುದ್ಧದ ಕಲ್ಪನೆಯಲ್ಲಿದ್ದಾರೆ. ನೀವು ಅಕಸ್ಮಾತ್ ಅವರಿಗೆ ಕೊಡಬೇಕಾದ್ದನ್ನು ಕೊಡದೇ ಇದ್ರೆ ಅವರು ಯುದ್ಧದ ಕಲ್ಪನೆಯಲ್ಲಿದ್ದಾರೆ ಅಂತ, ಮತ್ತು ತಮಗೆ ಜಯ ಸಿಗುತ್ತೆ ಅನ್ನುವ ನಿಶ್ಚಯದ ಮಾತು ಅರ್ಜುನ ಹೇಗೆ ಹೇಳಿದ, ಕೆಲವು ಶಕುನಗಳು, ಆಮೇಲೆ ಜ್ಯೋತಿಷಿಗಳು ಹೇಳಿದಂತಹ ಮಾತು ಮತ್ತು ನಮ್ಮ ಹತ್ರ ಇರುವ ಸೇನಾ ಬಲ, ಇದೆಲ್ಲವನ್ನು ಯೋಚನೆ ಮಾಡಿದ್ರು ನಮಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಈ ಮಾತನ್ನ ಅರ್ಜುನ ತನ್ನ ಅಸ್ತ್ರದ ಬಲ ಮತ್ತು ಭೀಮನ ತೋಳಿನ ಬಲ, ಗದೆಯ ಬಲ ಇತ್ಯಾದಿಗಳನ್ನೆಲ್ಲ ಪರಿಚಯಿಸಿ ಹೇಳಿದ. ಧೃತರಾಷ್ಟ್ರನಿಗೆ ಸ್ವಲ್ಪ ಕಸಿಳಿಸಿ ಆಯಿತು. ಅವನು ಚಿಕ್ಕಂದಿನಿಂದ ನೋಡಿದ್ದ ಅಂದ್ರೆ ಕಣ್ಣಲ್ಲಿ ನೋಡಿಲ್ಲ ಅಂದ್ರು. ಮಕ್ಕಳು ಪ್ರತಿ ದಿವಸನೂ ಕಂಪ್ಲೇಂಟ್ ಏನು ಅಂದ್ರೆ, ಇವತ್ತು ಭೀಮ ಹೊಡೆದ, ಇವತ್ತು ಭೀಮ ಬೀಳಿಸ್ದ, ಇವತ್ತು ಭೀಮ ಜಾಡಿಸಿದ, ಇವತ್ತು ಭೀಮ ಒದ್ದ, ಇವತ್ತು ಭೀಮ ನಮ್ಮನ್ನು ಮರದಿಂದ ಬೀಳಿಸ್ದ, ಇವತ್ತು ನೀರಲ್ಲಿ ನಮ್ಮನ್ನು ಮುಳುಗಿಸ್ದ, ಇವತ್ತು ಹಾಗೆ ಮಾಡ್ದ, ಹೀಗೆ ಮಾಡ್ದ. ಆ ಮಕ್ಕಳು ಯಾವಾಗ್ಲೂ ಏನು ಹೇಳಿ, ನಾವು ಅನ್ಯಾಯ ಮಾಡಿ ಭೀಮನಿಗೆ ತೊಂದರೆ ಕೊಟ್ಟದ್ದಕ್ಕೆ ಪ್ರತಿ ಹೊಡೆದ ಅಂತ ಹೇಳಲ್ಲ. ಯಾವುದೇ ಮಕ್ಕಳು ಹೇಳ್ತಾರ, ನಾವು ಹೊಡೆದ್ವಿ ಅದಕ್ಕೆ ಅವ್ರು ವಾಪಸ್ ಹೊಡೆದ್ರು ಹೇಳ್ತಾರ, ಅವ್ನು ಹೊಡೆದ ಅಂತ ಮಾತ್ರ ಬಂದು ಹೇಳ್ತಾರೆ. ಪ್ರತಿದಿನವೂ ಧೃತರಾಷ್ಟ್ರ ಇದನ್ನು ಕೇಳಿಸಿಕೊಂಡು ಒಂದೇ ಒಂದು ದಿವಸವೂ ಕೂಡ ಹುಡುಗರು ಇವತ್ತು ಭೀಮನಿಗೆ ನಾವು ಚೆನ್ನಾಗಿ ಬಿಗಿದ್ವಿ ಅಂತ ಹೇಳೇ ಇಲ್ಲ. ಇದು ಅವನಿಗೆ ನೆನಪಾಗಿ ಎಲ್ಲ ಈಗ ಅದನ್ನ ಹೇಳ್ತಾ ಇದ್ದಾನೆ. ಭೀಮಸೇನನ ತಾಕತ್ತಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. 51ನೇ ಅಧ್ಯಾಯ. ಧೃತರಾಷ್ಟ್ರ ಉವಾಚ ಸರ್ವ ಏತೆ ಮಹೋತ್ಸಾಹ ಯೇ ತ್ವಯಾ ಪರಿಕೀರ್ತಿತಾ ಏಕತಸ್ತ್ವೇವ ತೇ ಸರ್ವೇ ಸಮೇತ ಭೀಮ ಏಕತಃ. ಹಿಂದೆ ವಾಸುದೇವನು ಕೂಡ ಪಾಂಡವರ ಜೊತೆಗಿದ್ದಾನೆ, ಸಹದೇವನು ಅವರ ಜೊತೆಗೆ ಬಂದಿದ್ದಾನೆ. ಕಾಶಿ ದೇಶದ ರಾಜ, ಆಮೇಲೆ ದೃಪದ, ಕೇಕಯ, ಆಮೇಲೆ ಮತ್ಸ್ಯ, ಇವರೆಲ್ಲರೂ ಅಲ್ಲಿದ್ದಾರೆ ಅಂತ ಇಷ್ಟು ವಿಷಯ ಹಿಂದೆ ಮುಗಿದಿತ್ತು. ಯಾರು ಸಂಜಯ ಹೇಳಿದ ಮಾತಿನಲ್ಲಿ. ಅದಕ್ಕೆ ಪ್ರತಿಯಾಗಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ನೀನು ಎಷ್ಟು ಜನರ ಹೆಸರು ಹೇಳಿದಿ, ಇವರೆಲ್ಲ ಒಂದು ಕಡೆಗೆ ತೂಗಿದ್ರೆ, ನೀನು ಯಾರ ಹೆಸರೆಲ್ಲ ಹೇಳಿದಿ ಒಂದು ಕಡೆಗೆ ತೂಗಿದ್ರೆ, ಏಕತಸ್ತೇವತೆ ಸರ್ವೇ, ಅವರೆಲ್ಲ ಒಂದು ಭಾಗಕ್ಕೆ, ಸಮೇತಾಹ ಭೀಮ ಏಕತಃ, ಇವಿಷ್ಟು ಜನರ ತೂಕ ಇದೆಯಲ್ಲ ಅದು ಭೀಮನ ತೂಕಕ್ಕೆ ಸ್ವಲ್ಪ ಕಮ್ಮಿನೇ. ಭೀಮನ ತೂಕದ ಮುಂದೆ ಏಕತಃ ಅವನೊಬ್ಬನೇ ಸಾಕು. ಇಷ್ಟು ಜನರ ಶಕ್ತಿಯನ್ನು ಅವನೊಬ್ಬ ನಿರ್ವಹಿಸ್ತಾನೆ. ಭೀಮಸೇನಾದ್ದಿನೇ ಭೂಯಃ ಭಯಂ ಸಂಜಾಯತೆ ಮಹತ್. ಭೀಮಸೇನನಿಂದಲೇ ನನಗೆ ತುಂಬಾ ಭಯ ಆಗುವುದು. ಅವನ ಅಸಾಧಾರಣವಾದ ಬಲವನ್ನು ನಾನು ಊಹಿಸಲಾರೆ. ಹೇಗೆ ಕ್ರುದ್ಧಾದಮರ್ಷಣಾತ್ತಾತ ವ್ಯಾಘ್ರಾದಿವ ಮಹಾರುರೋ. ಈ ಕಾಡಿನಲ್ಲಿ ಸಣ್ಣ ಮೊಲಗಳಿರ್ತವೆ, ಅದರಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ್ದೇ ಇರಲಿ, ಅದು ಹೇಗೆ ಸಿಂಹದ ಸದ್ದನ್ನು ಎಷ್ಟು ದೂರದಿಂದ ಕೇಳಿದ್ರು ಹೇಗೆ ಭಯ ಪಡುತ್ತೋ, ಹಾಗೆ ಭೀಮಸೇನ ಗುಟುರು ಹಾಕೊಂಡು ಬಂದ ಅಂದ್ರೆ ಇವರು ಎಲ್ಲರೂ ಕೂಡ ಯಾರು ಎದುರುಗಡೆ ನಿಲ್ಲುವ ಅಮರ್ಷಣ, ಅವನ ಕೋಪ, ಅವನ ಆ ಹೋರಾಟದ ಕೆಚ್ಚು, ಇದನ್ನು ಯಾರು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜಾಗರ್ಮಿರಾತ್ರೆಯ ಸರ್ವಾಹ ದೀರ್ಘ ಮುಷ್ಪಂಚ ನಿಶ್ವಸನ್. ರಾತ್ರಿಯಲ್ಲೇ ಎಚ್ಚರ ಆಗ್ತಾ ಇರುತ್ತೆ. ಆಗಾಗ ಒಂದೇ ಸರ್ತಿ ಧಡಕ್ ಅಂತ ಎದ್ದು ಬಿಡ್ತೇನೆ, ಬಿಸಿಯಾದ ಉಸಿರು ಬರ್ತಾ ಇರುತ್ತೆ.
ಭೀಮಸೇನ ನನ್ನ ಮಕ್ಕಳನ್ನೆಲ್ಲ ಹೊಡೆದು ಬಿಟ್ಟ ಅಂತ ನನ್ನ ಕನಸಿನಲ್ಲಿ ಬೀಳುತ್ತೆ. ಆವಾಗ ನನಗೆ ತಡ್ಕೊಳ್ಳಿಕ್ಕಾಗುದಿಲ್ಲ, ಜಾಗರಮಿ, ಮತ್ತೆ ರಾತ್ರಿ ನಿದ್ದೆನೇ ಬರಲ್ಲ. ಭೀಮಸೇನ ಖಂಡಿತ ನನ್ನ ಮಕ್ಕಳನ್ನು ಹೊಡೆದು ಉರುಳಿಸ್ತಾನೆ ಅಂತ ಅನ್ನುವ ಯೋಚನೆ ನನ್ನನ್ನು ಕಾಡ್ತಾ ಇದೆ. ಪೀತೋ ವೃಕೋದರಾತ್ತಾತ ಸಿಂಹಾತ್ ಪಶುರಿವಾಪರಹ. ನನ್ನ ಮಕ್ಕಳೆಲ್ಲ ಒಳ್ಳೆ ಚಳ್ಳೆ ಪಿಳ್ಳೆ ಪ್ರಾಣಿಗಳ ತರ, ಇದು ಸಿಂಹ ಒಂದೇ ಸರ್ತಿಗೆ ಬಂದು ಎಲ್ಲವನ್ನು ಕಾಲು ಹೀಗೆ ಒಂದ್ ಸರ್ತಿ ಹೀಗೆ ಮೆಟ್ಟಿ ಪಂಜದಲ್ಲಿ ಹೊಡೆದ ಅಂದ್ರೆ ಎಲ್ಲ ಅಪ್ಪಚ್ಚಿ ಆಗ ಹಾಗೆ ಭೀಮಸೇನ ಹೊಡೆದಾಗ್ತಾನೆ ಅಂತ ನನಗೆ ಅನ್ನಿಸ್ತಿದೆ. ನಹಿತಸ್ಯ ಮಹಾಬಾಹೋ ಶಕ್ರ ಪ್ರತಿಮ ತೇಜಸ ಸೈನ್ಯೇಸ್ಮಿನ್ ಪ್ರತಿಪಶ್ಯಾಮಿ ಏನಂ ವಿಷಹೇದ್ಯುಧಿ. ಇವನ ಪೆಟ್ಟನ್ನ ಎದುರಿಸುವ ನಮ್ಮ ಕಡೆಯ ಸೇನೆಯ ಒಂದು ಹುಳವನ್ನು ನಾನು ಕಾಣಲಾರೆ. ಯಾವ ವ್ಯಕ್ತಿಯೂ ಕೂಡ ಇವನು ಬಂದ್ರೆ ಭೀಮಸೇನ ನೋಡ್ಕೋತೇನೆ ಅಂತ ಒಂದ್ಸರ್ತಿ ಎದೆ ತಟ್ಟಿ ಹೇಳ್ಕೊಳ್ಳೋನಿಗೆ ಎದೆ ತಟ್ಕೊಳ್ಳುವಾಗ್ಲೇ ಹುಮ್ಮಸ್ಸಿನಂತ ತಟ್ಕೊಂಡ ಅಂದ್ರೆ ಕೆಂಬರ್ಬೇಕು. ಆ ತರ ಅವನ ಸಾಮರ್ಥ್ಯ ಇರುವುದನ್ನ ನಾನು ಕಂಡಿದ್ದೇನೆ. ಅದರಿಂದಾಗಿ ನನಗೆ ಭೀಮನಿಂದಲೇನೆ ಅತ್ಯಂತ ಭಯ. ಅವನ ಉದ್ದನೆಯ ತೋಳು ಹಿಡ್ಕೊಂಡು ಬಂದ ಅಂದ್ರೆ ಇಂದ್ರನ ಕೈಯಲ್ಲಿರುವ ವಜ್ರಾಯುಧದಂತೆ ಅದನ್ನು ಹಿಡಿದು ಓಡಾಡ್ತಾನೆ. ಅಮರ್ಷಣಃ, ಅವನನ್ನು ಸುಲಭದಲ್ಲಿ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೃಢವೈರಃ, ಬೇರೆ ಎಲ್ಲರಿಗಿಂತ ಜಾಸ್ತಿ ಕೋಪ ಅವನಿಗಿರುವುದು. ಯಾಕೆಂದ್ರೆ ದ್ರೌಪದಿಯನ್ನು ಅವಮಾನ ಮಾಡಿದಾಗ ಅಲ್ಲೇ ಅವನು ಎಲ್ಲರನ್ನೂ ಕೂಡ ಹೂತು ಹಾಕ್ತೇನೆ ಅಂತ ಹೇಳಿದ್ದ ಸಭೆಯಲ್ಲೇ. ಅವನ ರೋಷಾಗ್ನಿಯಿಂದ ಕಣ್ಣು ಕೆಂಪಾಗಿ ದೃಢವಾದ 2 ತೋಳುಗಳನ್ನು ಆಕಾಶಕ್ಕೆ ಎತ್ತಿ, ನೀವು ಯಾರಾದ್ರೂ ಕೂಡ ಈ ವಿಷಯದಲ್ಲಿ ಅವಳಿಗೆ ಅನ್ಯಾಯ ಮಾಡಿದ್ದು ನನ್ನ ಕೈಯೊಳಗೆ ನೀವು ಸಿಕ್ಕಿದ್ರಿ ಅಂದ್ರೆ ಪುಡಿ ಪುಡಿ ಮಾಡಿಬಿಡ್ತೇನೆ ಅಂತೆಲ್ಲ ಹೆದರಿಸಿದ್ದ. ಅವಾಗಲೇ ಹೆದರಿದ್ರು ಎಲ್ರು. ಆದ್ರೆ ಒಂದೇ ಒಂದು ಧೈರ್ಯ ಅಂದ್ರೆ ಧರ್ಮರಾಜನನ್ನ ಮೀರಿ ಹೋಗಲ್ಲ ಭೀಮಸೇನ. ಧರ್ಮರಾಜನ ಮಾತನ್ನ ಮೀರಿ ಹೋಗಲ್ಲ. ಅದಕ್ಕೆ ಹೇಳ್ತಾನೆ, ಅಣ್ಣನಿಗೆ ಹೇಳ್ತಾನೆ, ನಿನ್ನ ಕೈ ಸುಟ್ಟಾಕ್ತೇನೆ ನೀನು ಇದಕ್ಕೆಲ್ಲ ಮಾಡಿದ್ದು ಅಂತ. ಏನಂದ್ರು ನಮ್ಗೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಮನುಷ್ಯರಾಗಿ ನಾವು ಇದನ್ನು ಮಾತಾಡ್ತೇವೆ. ಅವರು ಒಬ್ರು ಕ್ಷತ್ರಿಯರಾಗಿ ಅವರ ಕ್ಷತ್ರಿಯ ಧರ್ಮದಲ್ಲಿ ಮಾತು ಮುಖ್ಯ. ಎದುರುಗಡೆ ಏನು ನಡೀತಾ ಇದೆ ಅದನ್ನ ನಾವು ಮೀರಿ ಹೋಗುವ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಧೃತರಾಷ್ಟ್ರ ಇದ್ದಾನೆ, ಭೀಷ್ಮಾಚಾರ್ಯ ಇದ್ದಾರೆ, ಇವರೆಲ್ಲ ನಿಂತು ದೊಡ್ಡವರು ತಡಿಬೇಕಾದವರು ಇದ್ದಾರೆ. ಅಷ್ಟರಲ್ಲಿ ಆಗ್ಲಿಲ್ಲ ಅನ್ನೋದಕ್ಕೆ ತನ್ನ ಮಾತಿನಿದೆ. ಯಾಕಂದ್ರೆ ಅಣ್ಣನ ಮಾತು ಮೀರಿ ತಾವು ಹೋಗುವ ಹಾಗಿಲ್ಲ. ಮುಂದೆ ಅದಕ್ಕಿಂತ ಮುಂದಿದ್ದು ನಡೆದಿದ್ರೆ ಅದನ್ನ ಖಂಡಿತ ಭೀಮಸೇನ ಸಹಿಸ್ತಿರ್ಲಿಲ್ಲ. ಯಾವಾಗ ಅವನಿಗೆ ಒಂದು ಗೊತ್ತಿತ್ತು ಅಲ್ಲಿ ದ್ರೌಪದಿಗೆ ರಕ್ಷಣೆಗೆ ಕೃಷ್ಣ ಇದ್ದಾನೆ ಅಂತ, ಅವನ ಮನಸ್ಸಿಗೆ ಅದು ಚೆನ್ನಾಗಿ ಪರಿಚಯ ಇತ್ತು. ಕೃಷ್ಣ ನಮ್ಮನ್ನು ಬಿಟ್ಟಾಕಲ್ಲ ಅನ್ನೋದು ಅರ್ಜುನನಿಗೆ ಮತ್ತು ಭೀಮನಿಗೆ ಮತ್ತು ದ್ರೌಪದಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಬೇರೆಯವರೆಲ್ಲರೂ ಸ್ವಲ್ಪ ಆಗಾಗ ನಾವು ಅಂತಿತ್ತು. ಆದ್ರೆ ಅವರಿಬ್ಬರಲ್ಲಿ ಅತ್ಯಂತ ಪರಿಶುದ್ಧವಾದ ಭಕ್ತಿ ಅವರದ್ದು. ಅದರಿಂದಾಗಿ ದೈವ ಸಂಕಲ್ಪದಂತೆ ಅವರು ಅನ್ಯಾಯ ಮಾಡಿದ್ದು ದ್ರೌಪದಿಯ ವಿಷಯದಲ್ಲಿ ಏನು ಅಂತ ಲೋಕಕ್ಕೆ ಗೊತ್ತಾಗ್ಬೇಕು. ಇದೇನು ನಾನು ಸುಮ್ಮನೆ ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗಿದ್ದು, ನೀವು ಸೀರೆ ಎಳೆದದ್ದು ಅಂತೆಲ್ಲ ಹೇಳಿಬಿಟ್ರೆ ಇವತ್ತೆಷ್ಟೋ ಕಥೆಗಳನ್ನ ಅದು ನಿಜವಾಗಿ ಆಗ್ಬೇಕಿರುತ್ತೆ. ಇವ್ರ ಮಧ್ಯದಲ್ಲಿ ಹೋಗಿ ತಡದೆ ಅಂತ ಏನೋ ಪೋಸ್ಕೊಳ್ಲಿಕ್ಕೆ ಹೋಗ್ತಾರೆ. ನಾವು ಅದು ಹೋಗೇ ಇಲ್ಲ. ಅದಕ್ಕೆ ನಮ್ಮ ಉದ್ದೇಶವೇ ಬೇರೆ. ನಾವು ಅವ್ರ ಹತ್ರ ಮಾತಾಡಿ ಸ್ವಲ್ಪ ಅವ್ರನ್ನ ಕರೆಸ್ಕೊಂಡು ಯೋಗಕ್ಷೇಮ ಮಾತಾಡೋಣ ಅಂತ ಕರೀಲಿಕ್ಕೆ ಹೋಗಿದ್ದು ಅಂತ ಆಗ್ಬಿಡ್ತಿತ್ತು. ಅದಕ್ಕೋಸ್ಕರ ಭೀಮಸೇನ ಸುಮ್ಮನಿದ್ದ. ಆದ್ರೆ ಅಣ್ಣನ್ ಮಾಡಿದ ತಪ್ಪು, ಅವ್ರು ಮಾಡಿದ ತಪ್ಪು, ಅವರಿಬ್ಬರಿಗೆ ಎಚ್ಚರಿಕೆ ಕೊಟ್ಟ. ಇವತ್ತಿಗೂ 12 ವರ್ಷದಲ್ಲಿ 13 ವರ್ಷದಲ್ಲಿ ಧೃತರಾಷ್ಟ್ರನಿಗೆ ತುಂಬಾ ಕಾಡಿದ ಸಂಗತಿ ಅವತ್ತು ಅವನು ತಳೆದ ಭೀಕರ ರೂಪ. ಹೇಳಿದಾಳೆ, ಬಾಯಿ ಬಿಟ್ಟೆ ಹೇಳ್ತಾಳೆ, ನಚಮೇ ಪತಯಸ್ಸಂತಿ ನ ಪುತ್ರ ನಚ ಬಾಂಧವ. ಆದ್ರೆ ಅವ್ರ ಮೇಲೆ ಇದಿರ್ಲಿಲ್ಲ, ದ್ವೇಷ ಇರ್ಲಿಲ್ಲ. ನನಗೆ ಆ ಕಾಲಕ್ಕೆ ಅವ್ರು ಒದಗಿ ಬರ್ಲಿಲ್ಲ. ಇದು ಫ್ಯಾಕ್ಟ್. ರಾಜಧರ್ಮವನ್ನ ಪಾಲಿಸುವ ಹೆಸರಿನಲ್ಲಿ ನನ್ನನ್ನು ಅನಾಥೆಯನ್ನಾಗಿಸಿದ್ರು ಅವರು. ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕಾದಂತಹ ವ್ಯವಸ್ಥೆಯಲ್ಲಿ ಅವರು ಸೋತರು. ಆದ್ರಿಂದಾಗಿ ನಾನು ಇವ್ರು ಯಾರ ಮಾತನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸಂಧಿ ಆಗ್ಲಿ ಅಂದ್ರೆ ನಾನು ಸಂಧಿಗೆ ಬರಲ್ಲ. ಆ ಹೊಸಲು ತೊಳಿಯಲ್ಲ ನಾನು. ನನ್ನಪ್ಪ ನನ್ನ ಅಣ್ಣ ನನಗೋಸ್ಕರ ಹೋರಾಡ್ತಾರೆ, ನಾನು ಹೋರಾಡ್ತೇನೆ, ಧನುಸ್ ಹಿಡ್ಕೊಂಡು ಹೋರಾಡ್ತೇನೆ. ಒಂದು ವೇಳೆ ಇವ್ರು ಯಾರು ಬರಲಿಲ್ಲ ಅಂದ್ರೆ ನನಗೆ ಆ ತಾಕತ್ತಿದೆ, ನಾನು ಯುದ್ಧ ಮಾಡಿ ವೀರಾವೇಶದಿಂದ ಗೆದ್ದ ಭೂಮಿಯನ್ನು ಆಳ್ತೇನೆ ಹೊರತು ಇವ್ರು ಕೊಟ್ಟ ಭೂಮಿಯನ್ನು ಅಥವಾ ಇವರಿಂದ ಏನು ಪಾಪ ಹೋಗ್ಲಿ ಅಂತ ದಾಸ್ಯವಾಗಿ ದಾನವಾಗಿ ಕೊಟ್ಟದ್ದನ್ನು ನಾನು ಆಳ್ಲಿಕ್ಕೆ ಇಷ್ಟಪಡಲ್ಲ ಅಂತ ಅವಳು ಹೇಳ್ತಾಳೆ. ಅಂದ್ರೆ ಅವಳಿಗೆ ಕೋಪ ಅವರ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಅಲ್ಲಿಯ ತಪ್ಪಿಗೆ ಅಲ್ಲಿ ಬೈತಾಳೆ ಅಷ್ಟೇ ಹೊರತು ಅದನ್ನ ಸಾಧಿಸಲ್ಲ ಮುಂದೆ ಎಲ್ಲೂ. ತಪ್ಪನ್ನ ಸರಿ ಅಂತ ಸಮರ್ಥಿಸ್ಲಿಕ್ಕೆ ಹೋದಲ್ಲಿ ಬೈದಿದ್ದಾಳೆ. ಆದ್ರೆ ಬೇರೆ ವಿಷಯದಲ್ಲಿ ಇದನ್ನೇ 3ನೇವ್ರು ಯಾರಾದ್ರೂ ಬೈದಿದ್ರೆ ಅವರನ್ನ ಅಲ್ಲೇ ಹೂತಾಕ್ತಿದ್ಲು. ತಾನ್ ತಪ್ಪು ಹೇಳ್ಬೋದು. ಈಗ ಗೋವಿಂದಾಚಾರ್ಯರು ವ್ಯಾಕರಣವನ್ನ ಬೈಬಹುದು, ಯಾಕಂದ್ರೆ ಅವರು ಸಮಗ್ರ ವ್ಯಾಕರಣ ಓದಿದ್ರು. ನಾನು ಬೈಯುವ ಹಾಗಿಲ್ಲ, ಯಾಕಂದ್ರೆ ನನಗೆ ಸಮಗ್ರ ವ್ಯಾಕರಣ ಬರಲ್ಲ, ಅದರಲ್ಲಿ ಏನಿದೆ ಹಿಂದೆ ಮುಂದೆ ಗೊತ್ತಿಲ್ಲ. ಅವರು ಸಮಾಜದಲ್ಲಿ ಆಗುವ ಲೋಪದೋಷಗಳನ್ನು ಹೇಳ್ಬೋದು, ಯಾಕಂದ್ರೆ ಅದನ್ನು ಮೀರಿ ನಿಂತಿದ್ರು.
ನಾವು ಅದನ್ನೆಲ್ಲ ಅವರು ಹೇಳಿದ್ದಾರೆ ಅಂತ ಇಟ್ಕೊಂಡು ಅದನ್ನು ಹೇಳಲಿಕ್ಕೆ ಆಗುದು. ಯಾಕಂದ್ರೆ ನಾವು ಅದಕ್ಕೆ ಏನ್ ಮಾಡಿದ್ದೇವೆ, ಅವರು ಅದಕ್ಕೋಸ್ಕರ ಸಮಗ್ರ ಅಧ್ಯಯನ ಮಾಡೋದಕ್ಕೆ ಸಂಬಂಧಪಟ್ಟ ಅನೇಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಸಮಾಜದಲ್ಲಿ ಅಂತ ಸಮಸ್ಯೆಗಳನ್ನು ಬಂದು ಕೇಳಿಕೊಂಡ ಸಂದರ್ಭದ ಪರಿಹಾರ ಹೇಳಿದ್ದಾರೆ ಅವರು. ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಾಗ ಅವ್ರ ಹತ್ರ ಬಂದಾಗ ಹಾಗೆ ಮಾಡಬೇಡಿ ಹೀಗೆ ಮಾಡಿ ಅಂತ ಹೇಳಿದ್ದಾರೆ ಅವರು. ಎಷ್ಟೋ ಜನಗಳ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಬಂದಾಗಲೂ ಅದಕ್ಕೆ ಸ್ವಾಮಿಗಳು ಕೂಡ ನಾನು ಹೇಳಲಿಕ್ಕಾಗುದಿಲ್ಲ, ಅವ್ರು ಹೇಳಿ ಅವ್ರ ಹತ್ರ ಹೇಳಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಿದ್ರು. ಯಾಕಂದ್ರೆ ಕೆಲವೊಂದೆಲ್ಲ ಆ ಸ್ಥಾನದ ಮರ್ಯಾದೆ ಕಾಪಾಡುವುದಕ್ಕೋಸ್ಕರ ಕೆಲವು ವಿಷಯಗಳನ್ನು ನಾವು ಇದೆಲ್ಲ ಸನ್ಯಾಸಿಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಮಾತು ಬರುವ ಸಾಧ್ಯತೆ ಇದ್ದಲ್ಲೆಲ್ಲ ಅವ್ರು ಮಾತಾಡಿದ್ದಾರೆ. ಹಾಗಾಗಿ ಭೀಮ ಮಾತಾಡ್ಬೋದು, ಆದರೆ ಉಳಿದವರು ಆ ರೀತಿ ಮಾತಾಡ್ಲಿಕ್ಕಾಗಲ್ಲ. ಭೀಮ ಅದಕ್ಕೆ ಮಾತಾಡಿದ, ತನಗೆ ಅಣ್ಣನ ವ್ಯವಸ್ಥೆಯನ್ನ ಎಷ್ಟಕ್ಕೆ ನಿಯಂತ್ರಿಸಬಹುದಿತ್ತೋ ಅಷ್ಟನ್ನು ಮಾತಾಡಿದ. ಅರ್ಜುನ ಕೇಳ್ತಾನಣ್ಣ, ಏನಣ್ಣ ನೀನು ಹೀಗೆ ನಮ್ಮಣ್ಣನನ್ನೇ ಬೈದು ಬಿಡ್ತಿಯಲ್ಲ, ನಮ್ಮ ನಡುವೆನೇ ಜಗಳ ಆಗುದನ್ನೇ ಕಾಯ್ತಿದ್ದಾನೆ ಅವನು ದುರ್ಯೋಧನ, ಅದಕ್ಕೆ ನೀನು ಹೀಗೆ ಅಂದು ಬಿಟ್ರೆ ಅವ್ರು ಕಾಯ್ತಿರ್ತಾರೆ, ಖುಷಿ ಆಯ್ತು ಅವ್ರಿಗೆ, ಈಗ ನೀವು ಕಿತ್ತಾಡಿದ್ರೆ ನನಗೆ ಆರಾಮವಾಗಿ ರಾಜ್ಯ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಭೀಮಸೇನ ಯೋಚನೆ ಮಾಡಬೇಡ, ನನಗೂ ನನ್ನ ಅಣ್ಣನ ನೀತಿ ಏನು ಅಂತ ಗೊತ್ತಿದೆ. ಅವನು ಸ್ವಲ್ಪ ಅಸಹಾಯಕ ಇದ್ದಾನೆ, ಈಗ ಅವನು ಅದಕ್ಕೆ ಕೈ ಚೆಲ್ಲಿದ್ದಾನೆ. ಆದರೆ ಹೇಳದೇ ಇದ್ರೆ ನಂದು ತಪ್ಪಾಗುತ್ತೆ. ಅಣ್ಣನಾಗಿಯೂ ತಪ್ಪು ಮಾಡಿದಾಗ ಹೇಳಬೇಕಾದ ನನ್ನ ಕರ್ತವ್ಯ, ತಮ್ಮನ ಜವಾಬ್ದಾರಿ ನಾನು ಮಾಡಿದ್ದೇನೆ. ನಾನು ಸುಡ್ತೇನಾ? ಸುಡಲ್ಲ ನಾನು. ಅವನು ಹೇಳ್ತಾನೆ, ಏಯ್ ಸಹದೇವ ಅಗ್ನಿಮಾನೆಯ, ಬೆಂಕಿ ತಗೊಂಡ್ ಬಾ, ಸುಟ್ಟು ಬಿಡ್ತೇನೆ ಈ ಅಣ್ಣನ ಕೈಯನ್ನು, ದ್ಯೂತಾಡಿದ ಕೈ ಇರಬಾರ್ದು ನಾಳೆ ಅಂತ. ಅಣ್ಣ ಹೀಗೆ ಮಾಡಬೇಡ ಅಣ್ಣ ಅಂತ ಅರ್ಜುನ ಮೆಲ್ಲ ಹೇಳಿದಾಗ, ದೊಡ್ಡವರ ವಿಷಯದಲ್ಲಿ ನಾವು ಬೈದು ಸುಮ್ಮನಾಗಬಹುದಷ್ಟೇ ಹೊರತು ಶಿಕ್ಷೆ ನಾವು ಕೈಯಾರೆ ಕೊಡ್ಲಿಕ್ಕೆ ಆಗಲ್ಲ. ಇದನ್ನ ಅವಳು ಪ್ರಶ್ನೆ ಕೇಳ್ತಾಳೆ, ದ್ರೌಪದಿ ಪ್ರಶ್ನೆ ಕೇಳ್ತಾಳೆ, ಯಾರು ಮಾತಾಡಲ್ಲ, ಇದೆಲ್ಲ ಧರ್ಮದ ಸೂಕ್ಷ್ಮ, ಧರ್ಮರಾಜ ಮಾತಾಡಬೇಕು ಅಂತ ಹೇಳಿ ಸುಮ್ಮನಾಗ್ತಾನೆ. ಹೌದು, ಸಫರಾಗಿ ದ್ರೌಪದಿ. ಅದಕ್ಕೆ ಕೃಷ್ಣ ಬೇರೆ ಯಾರ ಮಾತು ಕೇಳಿಲ್ಲ, ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ಕೇಳ್ತಾನೆ. ಬೇರೆಯವ್ರು ಏನೇ ಹೇಳಿ ಎಲ್ಲಾರ ಮಾತು ಇಂಪಾರ್ಟೆಂಟ್, ದ್ರೌಪದಿ ಬಿಟ್ಟು ಎಲ್ಲಾರ ಭಾವನೆನೂ ಇಂಪಾರ್ಟೆಂಟ್. ಕೃಷ್ಣ ಕೇಳಿದ್ನಲ್ವ, ಗೊಂಬೆ ಆಗ್ಬಿಟ್ಲ ಅಲ್ಲಿ. ಇದನ್ನ ದ್ರೌಪದಿ ಹೇಳಬೇಕು, ದ್ರೌಪದಿಯೇ ಬೇಸರ ಮಾಡ್ಕೊಳ್ಳದೆ ಆರಾಮಾಗಿ ಕೃಷ್ಣ ರಕ್ಷಿಸ್ತಾನೆ ಅಂತ ಧೈರ್ಯದಲ್ಲಿ ಇರಬೇಕಾದ್ರೆ ನಾವು ಈ ವಿಷಯದಲ್ಲಿ ಬೇರೆ ಸಂಗತಿಗಳು ಬಂದಾಗ ಮಾತಾಡಲ್ಲ, ಇಂಥ ವಿಷಯಕ್ಕೆ ಮಾತ್ರ ಮಾತಾಡುತ್ತೇವೆ. ಅದು ಆಗಿರುವ ಘಟನೆ. ನಾವು ಅದಕ್ಕೆ ಈಗ ಏನೇ ಸಟ್ಗ ಹಾಕಿ ಮಗಚಿ ಹಾಕಿದ್ರು ಕತೆ ಬೇರೆ ಆಗಲ್ಲ. ತಪ್ಪು ಅಷ್ಟೇ, ತಪ್ಪು ನಡೆದಿದೆ, ಅದಕ್ಕೆ ಶಿಕ್ಷೆ ಅನುಭವಿಸಿದ್ದಾರೆ. ಎಲ್ಲರಿಗೂ ಅವರವರ ತಪ್ಪಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ, ಆಗಿದೆ ಕೂಡ. ಸಫರ್ ಆಗುವುದು ಅನ್ನೋದು ಒಂದು ದೊಡ್ಡ ನಾವು ತಡೆಗೋಡೆಯಾಗಿ ಇಟ್ಕೊಂಡು ಇವತ್ತಿನ ವ್ಯವಸ್ಥೆ ಒಳಗೆ ಅದನ್ನು ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ಅವತ್ತಾಗಿತ್ತು, ಇವತ್ತು ಮುಂದೆ ಆಗ್ಬಾರ್ದು, ಅಷ್ಟೇ ಪಾಠ ನಮ್ಗದು. ನಹಿ ತಸ್ಯ ಮಹಾಬಾಹೋ, ಅವನು ಎಲ್ಲರಿಗಿಂತ ಹೆಚ್ಚು ಕೋಪ ಇರುವುದು ಅವನಿಗೆ. ಆವಾಗ್ಲೇ ಹೇಳಿದ್ದ, ದುರ್ಯೋಧನನ ತೊಡೆ ಮುರಿದು ಹಾಕ್ತೇನೆ ಅಂತ ಸಭೆಯಲ್ಲೇ ಹೇಳಿದ್ದ. ಅವನು ಮತ್ತೆ ಮಾಡಿಯೂ ಮಾಡ್ತಾನೆ. ಅದನ್ನ ದ್ರೌಪದಿ ಹೇಳ್ತಾಳೆ ವಾಪಸ್, ಕರ್ಣಂ ಹಂತ ಧನಂಜಯ, ಕರ್ಣನನ್ನ ಅರ್ಜುನ ಕೊಲ್ತಾನೆ, ದುರ್ಯೋಧನನನ್ನ ಭೀಮಸೇನ ಕೊಲ್ತಾನೆ. ಯಾಕಂದ್ರೆ ಯಾವಾಗ ತೊಡೆ ತೋರಿಸಿ ಮಾತಾಡಿತ್ತು ಬಂದು ಕೂತ್ಕೋ ಅಂತ, ಆವಾಗ ಅವನ ಕೋಪ ಮೀರಿತು. ಅದನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದಾನೆ. ಆಗ ದಾಸ್ಯದಲ್ಲಿ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಸುಮ್ಮನಿದ್ರು. ಆದ್ರೆ ಹೊರಡುವಾಗ ಮತ್ತೆ ದ್ರೌಪದಿ ಹೇಳಿ ಹೋಗ್ತಾಳೆ, ಈ ಹಾಗೆ ಒಂದು ವೇಳೆ ಅವರಿಗೆ ಗಂಡಂದ್ರ ಮೇಲೆ ಅಂತ ಒಂದು ನೆಗ್ಲೆಜೆನ್ಸ್ ಇದ್ದಿದ್ರೆ ಆಮೇಲೆ ಅದೇ ಅವ್ರು ಹೇಳಿದ ಮಾತನ್ನೇ ವಾಪಸ್ ಅವಳು ಹೇಳಿ ಅದನ್ನ ಮುದ್ರೆ ಹಾಕ್ತಾಳ. ನಮ್ಗೆ ಎಷ್ಟ ಅಂತರದಲ್ಲಿ ಜಗಳ ಆಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ವಿಷಯಕ್ಕೆ ಸಕ್ಕಂತೆ ಜಗಳ ಅಷ್ಟೇ ಹೊರತು ಅದನ್ನ ಬೇರೆ ವಿಷಯದ ಜೊತೆ ಕನೆಕ್ಟ್ ಮಾಡಬಾರ್ದು ಯಾವತ್ತೂ ಕೂಡ. ಇದು ನಮ್ಮ ಇವತ್ತಿನ ಎಲ್ಲರ ಜೀವನದ ದೊಡ್ಡ ಸಮಸ್ಯೆಯೇ. ಒಂದು ವಿಷಯಕ್ಕೆ ಎಲ್ಲಾ ವಿಷಯವನ್ನು ಕನೆಕ್ಟ್ ಮಾಡಿ ಎಲ್ಲದರಲ್ಲೂ ಮನಸ್ಸು ಕದಡಿಕೊಂಡು ಹಾಳು ಮಾಡಿಕೊಳ್ಳುದು. ಅಷ್ಟು ವಿಷಯಕ್ಕೆ ಅವಳು ಬೈದ ಹೊರತು ಮುಂದೆ ಎಷ್ಟೋ ವಿಷಯದಲ್ಲಿ ಅವಳನ್ನ ಸಮರ್ಥಿಸಿದ್ದಾಳೆ ಕೂಡ. ಬೈತಾಳೆ, ಅಲ್ಲಿ ಬಂದಾಗ ಬೈತಾಳೆ, ಆದ್ರೆ ಅದು ಅವ್ರು 5 ಜನ ಇದ್ದಾಗ ಮಾತ್ರ ಅಂತಾಳೆ ಹೊರತು ಊರಿನ ಸಮಾಜದ ಮುಂದೆ, ಜನರ ಮುಂದೆ, ಎಲ್ಲರ ಮುಂದೆ ಮರ್ಯಾದೆ ಕಳೆಯುವ ಕೆಲಸ ಮಾಡಲ್ಲ. ಯಾಕೆಂದ್ರೆ ಅವರೆಲ್ಲ ಈ ನಿರ್ಧಾರ ಮಾಡ್ಲಿಕ್ಕೆ ಯೋಗ್ಯರಲ್ಲ. ಅವಳಿಗೆ ಗೊತ್ತಿದೆ ತನ್ನ ಗಂಡಂದಿರ ವ್ಯವಸ್ಥೆಯನ್ನು ನಾನು ಎಷ್ಟಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಎಷ್ಟಕ್ಕೆ ಅವರನ್ನ ಹತೋಟಿಯಲ್ಲಿ ಇಡಬೇಕು ಅಂತ. ಅಷ್ಟೂ ಜನರು ಅವಳ ಸನ್ನೆಗೆ ಕಾದು ಕೆಲಸ ಮಾಡ್ತಿದ್ರು ಅನ್ನೋದನ್ನೇ ಮುಂದೆ ಸತ್ಯಭಾಮೆ ಮತ್ತು ದ್ರೌಪದಿಯ ಸಂವಾದದ ಮಾತಿನಲ್ಲಿ ಅದನ್ನು ಹೇಳ್ತಾಳೆ ಅವಳು. ನನ್ನ ಕಣ್ಣಂಕೆಗೆ ಅವ್ರು ಯಾವತ್ತೂ ಕೂಡ ಮೀರಿ ನಡೆಯುವುದಿಲ್ಲ ಅಂದ್ರೆ ಯಾಕೆಂದ್ರೆ ಅಷ್ಟು ಅವಳು ಕೂಡ ಅದಕ್ಕೆ ಪ್ರತಿಯಾಗಿ ಇನ್ವೆಸ್ಟ್ ಮಾಡದೆ ಭಾವನೆಯನ್ನ ಪ್ರತಿಯಾಗಿ ಇಂಟ್ರೆಸ್ಟ್ ಮಾತ್ರ ಬರಬೇಕು ಅಂದ್ರೆ ಯಾರ ಹತ್ರ ಇಂಟ್ರೆಸ್ಟ್ ಇರುತ್ತೆ? ನಾವು ಅದಕ್ಕೆ ತಕ್ಕಷ್ಟು ಅವಳು ಹೇಳ್ತಾಳೆ ನಾನು ಏನ್ ಮಾಡ್ತೇನೆ ಅಂತ, ಅದಕ್ಕೆ ತಕ್ಕಂತೆ ಅವ್ರು ನನಗೆ ವಾಪಸ್ ಪ್ರೀತಿಯನ್ನು ತೋರಿಸ್ಬೇಕು. ಯಾಕಂದ್ರೆ ನಾನು ಅಷ್ಟು ಅವರನ್ನ ಪ್ರತಿಯೊಂದು ಹಂತದಲ್ಲೂ ಅವರು ನನ್ನ ಹತ್ರ ಏನಾದ್ರೂ ಒಂದು ವಸ್ತು ಕೇಳುವ ಮುನ್ನ ಅವರೆಲ್ಲ ಆ ವಸ್ತುವಿನ
ಅಗತ್ಯವನ್ನು ನಾನು ಗುರುತಿಸಿ ಅವರಿಗೆ ವ್ಯವಸ್ಥೆ ಮಾಡ್ತೇನೆ. ಹಾಗಾಗಿ ನಾನು ಹೇಳಿದಾಗ ಅವ್ರು ಕೇಳ್ತಾರೆ. ಸತ್ಯಭಾಮೆ ಸುಮ್ಮನೆ ಈ ಕೃಷ್ಣನನ್ನು ನಮಗೆ ನಿಭಾಯಿಸ್ಲಿಕ್ಕಾಗಲ್ಲ, ನೀನು ಹೇಗೆ ಇವರನ್ನೆಲ್ಲ ನಿಭಾಯಿಸ್ತಿ ಅಂತ ಈ ಮಾತುಗಳನ್ನು ಆಡುವಾಗ ಅವಳು ಪ್ರತಿಯಾಗಿ ಹೇಳ್ತಾಳೆ. ಸತ್ಯಭಾಮೆಯ ಮತ್ತು ಅದು ವನಪರ್ವದಲ್ಲಿ ಬಂದು ಹೋದ ಕತೆ. ಇಷ್ಟು ಹೇಳಿ ಭೀಮಸೇನನ ಅವನು ನಗುದಿದ್ರೂ ಕೂಡ ಕೋಪದಲ್ಲಿ ನಗ್ತಾನೆ ಹೊರತು ಅನರ್ಮಹಾಸಿ. ಅವನು ತಮಾಷೆ ಮಾಡಿ ನಗುವ ಕಟ್ಲೇ ಇಲ್ಲ. ಅವನು ಸಿಟ್ಟಲ್ಲೇ ನಗುದು. ಮತ್ತು ಆ ಸಿಟ್ಟಿನಲ್ಲಿ ನಿಮ್ಮನ್ನು ಹೊಸಕಿ ಹಾಕ್ತೇನೆ ಅಂತನೂ ಒಂದು ನಿರ್ಲಕ್ಷ್ಯ ಭಾವ ಇದೆ. ನೀವೆಲ್ಲ ಕಸ, ನಿಮ್ಮನ್ನು ಮುಗಿಸ್ಬಿಡ್ತೇನೆ ನಾನು, ಏನು ನನ್ನನ್ನು ನೀವು ತಡಿಲಿಕ್ಕಾಗತ್ತೆ ಅಂತ ಅನ್ಕೊಳ್ಬೇಡಿ ಅನ್ನೋ ಒಂದು ನಗೆ ಅವನದ್ದು ಯಾವಾಗಲೂ ಇದೆ. ನಂಗದು ಕಣ್ಣಿಗೆ ಎರಚಿದಾಗೆಲ್ಲ ಭಯ ಆಗುತ್ತೆ. ಅವನ ನೆನಪು, ಅವನ ಗಹಗಹಿಸಿ ನಗುವ ಆ ಕೋಪದ ತಾಪದ ಮಾತುಗಳೆಲ್ಲ ನನಗೆ ಭಯ ಹುಟ್ಟಿಸಿ ಹಾಕತ್ತೆ. ಆಮೇಲೆ ಸೋನ್ಮಾದ, ತುಂಬ ಉನ್ಮಾದದಿಂದ ನಿಲ್ತಾನೆ. ತಿರಿಯಕ್ ಪ್ರೇಕ್ಷಿ, ನೆಲ ನೋಡ್ತಾ ಇರ್ತಾನೆ. ಅವನ ಸಿಟ್ಟು ತೋರಿಸ್ಬಾರ್ದು ಅಂತ ಎಷ್ಟೋ ಸರ್ತಿ ಸುಮ್ಮನೆ ನೆಲ ನೋಡ್ತಾ ಇರ್ತಾನೆ. ಅದರ ಅರ್ಥ ನಮ್ಗೆ ಅರ್ಥ ಆಗಬೇಕು, ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂತ. ಹಾಗಾಗಿ ಅದು ನಮ್ಮಲ್ಲೂ ಹಾಗೆ ಇರುತ್ತೆ. ಎಷ್ಟೋ ಸಲ ನಮಗೆ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ, ಸುಮ್ಮನೆ ಹೀಗೆ ಸುಮ್ಮನೆ ಇದ್ಬಿಡುತ್ತೆ. ಒಂದು ಮಾತೇ ಇಲ್ಲ, ಕಥೆ ಇಲ್ಲ, ಏನೂ ಇರಲ್ಲ. ಮಹಾಸ್ವನಃ ಶಬ್ದ ಜೋರಾಗಿ ಕೂಗು ಹಾಕಿದರೆ ಎದುರುಗಡೆ ಎದೆ ನಡುಗಿ ಹೋಗಬೇಕು, ಹಾಗೆ ಬೊಬ್ಬೆ ಹೊಡಿತಾನೆ. ಅತ್ಯಂತ ವೇಗ, ತುಂಬ ಉತ್ಸಾಹ, ಉದ್ದನೆಯ ತೋಳು, ಪ್ರತಿಯೊಂದು ಏಟಿನಲ್ಲೂ ಅಷ್ಟೇ ಬಲದ ಪ್ರಯೋಗ, ನಿಂತಲ್ಲಿ ದೃಢವಾಗಿ ನಿಲ್ಲುವ ಶಕ್ತಿ, ಒಂದು ಸರ್ತಿ ಮುಂದೆ ಬಂದು ನಿಂತ ಅಂತೆ ಮತ್ತೆ ಹಿಂದೆ ಹೋಗುವ ಯೋಚನೆ ಇಲ್ಲ, ದೃಢವಾದ ನೆಲ ಕಚ್ಚಿ ನಿಲ್ಲುವಂತಹ ತಾಕತ್ತು. ಮಂದಾನ ಮಮ ಪುತ್ರಾಣಂ ಯುದ್ಧೇನ ಅಂತಂಕರಿಷ್ಯತಿ, ಪೆದ್ದುಗಳಾದ ನನ್ನ ಮಕ್ಕಳನ್ನ ಹೊಸಕಿ ಒಂದೇ ಕ್ಷಣದಲ್ಲಿ ಮುಗಿಸಿಬಿಡ್ತಾನೆ ಇವನು. ಉರುಗ್ರಾಹ ಗೃಹೀತಾನಾಂ, ದೊಡ್ಡದಾದ ತೋಳಿನಿಂದ, ಅದು ಹೇಗೆ ಅಂದ್ರೆ ಒಂದು ಗ್ರಾಹ, ಮೊಸಳೆಯ ಬಾಯಿಗೆ ಸಿಕ್ಕಿದ್ರೆ ಮತ್ತೆ ಅದು ಜಾರಿ ಹೋಗಲ್ಲ, ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅವನ ಕೈಯಲ್ಲಿ ಗದೆ ಹಿಡ್ಕೊಂಡ್ರೆ ಮತ್ತೆ ಆ ಗದೆ ಹೊಡೆಯುವಾಗ ಕೈ ಜಾರಿಯುತ್ತೆ, ಅಯ್ಯೋ ಮಿಸ್ ಆಯ್ತು ಅಂತ. ಈ ಕೆಲವೊಮ್ಮೆ ಕ್ರಿಕೆಟಲ್ಲಿ ಬ್ಯಾಟ್ ಆಡು, ಸೀದಾ ಬ್ಯಾಟ್ ಸಿಕ್ಸಿಗಿನ ಆಚೆಗೆ ಹೋಗುವ ಪ್ರಸಂಗ ಬಂದ್ರೆ, ಹಾಗೆ ಇವನು ಯಾವತ್ತೂ ಆಯುಧ ಕೈಯಲ್ಲಿ ಬಿಡುವ ಪ್ರಸಂಗವೇ ಇಲ್ಲ. ಅದರಿಂದ ಒಂದು ವಿಷಯ ಗೊತ್ತಾಯಿತು. ಏನು ಅಂದ್ರೆ ಮಧ್ವ ವಿಜಯದಲ್ಲಿ ಒಂದು ಮಾತಿದೆ. ಆಚಾರ್ಯರು ಅವರ ಶಿಷ್ಯರನ್ನೆಲ್ಲ ಕುರುಕ್ಷೇತ್ರದ ಕರ್ಕೊಂಡು ಹೋಗುವಾಗ ಒಂದು ಗದೆಯನ್ನು ತೋರಿಸಿದ್ರು. ಬಹಳ ಜನ ಆ ಕಥೆಯನ್ನು ಹೇಳುವಾಗ ಭೀಮಸೇನ ಗದೆಯಲ್ಲಿ ಬಿದ್ದಿತ್ತು, ಅದನ್ನು ಅವರು ತೋರಿಸಿದ್ರು ಅಂತ. ಇಲ್ಲಿದೆ ಅದು ಉರುಗ್ರಾಹ, ದೊಡ್ಡದಾದ ಮೊಸಳೆಯ ಕೈಯಲ್ಲಿ ಹಿಡಿದ್ರೆ ಅದು ಹೇಗೆ ಈ ಹೆಬ್ಬಾವು ಹಾಗೆ ಒಂದ್ಸರ್ತಿ ಅದು ಸುತ್ತಿಕೊಂಡು ಬಿಡ್ತು ಅಂದ್ರೆ ಮತ್ತೆ ಅದರಿಂದ ತಪ್ಪಿಸ್ಕೊಂಡು ಬರ್ಲಿಕ್ಕಾಗಲ್ಲ. ಭೀಮಸೇನನ ಕೈಯಲ್ಲಿ ಗದೆ ಅಂದ್ರೆ ಹಾಗೆ, ಅದು ಕೈ ಜಾರಿ ಹೋಗುದು ಅಂತ ಪ್ರಸಂಗ. ಅವನು ಬೇಕಾದ್ರೆ ಎಸಿಬೇಕಷ್ಟೇ, ಆನೆಯ ತಲೆಗೆಲ್ಲ ಎಸ್ತು ಬಿಡ್ತಿದ್ದ. ಅದು ಜೋರಾಗಿ ಮುಂಭಾಗದಿಂದ ಮದವೇರಿ ಬರ್ತಾ ಇದ್ರೆ ಗದೆ ಎತ್ತಿ ಎಸಿದಿದ್ದ. ಆ ತಲೆಗೆ ಬಿದ್ದ ಮೇಲೆ ನಾನು ಎಲ್ಲಿದ್ದೇನೆ ಅಂತ ಅನ್ನೋದೇ ಮರ್ತೋಗಿ ಒಂದ್ಸರ್ತಿ ಆಕಾಶ ಎಲ್ಲ ನಕ್ಷತ್ರಗಳೆಲ್ಲ ಕಂಡು ಅಲ್ಲೇ ತಲೆ ತಿರುಗಿ ಬಿದ್ದೋಗ್ತಿತ್ತು. ಹಾಗೆ ಗದೆ ಅವನ ಕೈಯಿಂದ ಬಿದ್ದದ್ದಿಲ್ಲ. ಅಂತಹ ಗಟ್ಟಿ ಹಿಡಿಯುವ ಬಿಭ್ರದ್ ವೃಕೋದರ ಕುರುಣ ವೃಷಭ ದಂಡಪಾಣಿ ಇವಾಂತಕಃ. ಹೇಗೆ ಯಮ ಪ್ರಾಣವನ್ನು ತೆಗೆಯುವ ಸಮಯದಲ್ಲಿ ತನ್ನ ಪಾಶವನ್ನ ಮೈ ಮರೆತು ಎಲ್ಲೋ ಬಿಟ್ಟು ಬಂದ, ಅಯ್ಯೋ ಪ್ರಾಣ ತೆಗಿಬೇಕಿತ್ತು, ಇವರು ಹಗ್ಗನೆ ಮರೆತು ಬಂದಲ್ಲ ಅಂತ ಆಗುದಿಲ್ಲ. ಹೇಗೋ ಅವ್ನು ಮಿಸ್ ಆಗುದಿಲ್ಲ, ಅಡ್ರೆಸ್ ಮಿಸ್ ಆಗುದು ಅಥವಾ ಟೈಮ್ ಮಿಸ್ ಆಗುದು, ಇದೆಲ್ಲ ಇಲ್ವೇ ಇಲ್ಲ. ಕಾಯ್ಬೇಕು ಅಂದಾಗ ಕೆಲವೊಂದು ಗುರುಗಳ ಆದೇಶ, ಇನ್ನೇನಾದ್ರೂ ಒಂದು ವ್ಯವಸ್ಥೆ, ಇನ್ನೇನಾದ್ರೂ ದೊಡ್ಡ ಕಾರಣ ಇದ್ರೆ ಕಾಯ್ತಾರೆ, ಬಿಟ್ರೆ ಹಾಗೆ ಅವರು ತಕ್ಷಣದಲ್ಲಿ ಯಾವತ್ತೂ ಕೂಡ ತಮ್ಮ ನಿಯಮದಿಂದ ಬಾಹಿರರಾಗಿ ನಡೆಯುವುದಿಲ್ಲ. ಹಾಗೆ ಈ ಭೀಮಸೇನ ಸರಿ ಹೌದು, ಅಲ್ಲಿ ಗದೆ ತೋರಿಸಿದ್ದು ಹೌದು, ಅದರ ಭೀಮನ ಗದೆ ಅಲ್ಲ, ಆ ಶಿಷ್ಯರದ್ದೇ ಗದೆ. ಯುದ್ಧದಲ್ಲಿ ಅವರೂ ಕೂಡ ಭಾಗವಹಿಸಿದ, ಯಾರು ಅಂತಲ್ಲಿ ಹೇಳಲ್ಲ ಅವ್ರು ಯಾರು ಅಂತ. ಅವರ ಕೈಯಿಂದಲೇ ಜಾರಿ ಬಿದ್ದ ಗದೆಯನ್ನೇ ಎತ್ತಿ ತೋರಿಸಿ, ಇದು ಮಹಾಭಾರತದ ಕಾಲದ ಯುದ್ಧದ ಗದೆ ಅಂದ್ರೆ ಅದೊಂದು ಮತ್ತೆ ದಾಖಲೆ ನಮಗೆ. ಆ ಮಹಾಭಾರತ ನಡೆಯಿತು ಅಂತ ಅವರಿಗೆಲ್ಲ ಒಂದೇ ಒಂದು ಪಾಠದಿಂದ ಇಡೀ ಮಹಾಭಾರತದ ಐತಿಹಾಸಿಕತೆಯನ್ನು ದಾಖಲೆ ಮಾಡಿದ್ರು ಆ ಪದ್ಯದ ಮೂಲಕ. ಅದು ಆಚಾರ್ಯರ ಕಾಲದಲ್ಲಿ ತೋರಿಸಿದ್ದು. ಅವ್ರು ಮತ್ತೆ ಅದನ್ನು ಏನ್ ಮಾಡಿದ್ರು ಅಂತ ಅಲ್ಲಿ ಉಲ್ಲೇಖ ಇಲ್ಲ, ಅಥವಾ ಅದು ಎಲ್ಲಿಗೆ ಹೋಯ್ತು ಅಂತಾನು ಗೊತ್ತಿಲ್ಲ. ಹಾಗಾದ್ರೆ ಸಿಗ್ಬೋದು ಯುದ್ಧದ ಭಾಗದ ಜಾಗದಲ್ಲಿ. 8 ಅಚ್ಚುಗಳಿರುವಂತಹ ಗದೆ, ಅಷ್ಟಶ್ರೀ ಅಂದ್ರೆ ಮಧ್ಯದಲ್ಲಿ ಹೀಗಿರುತ್ತೆ, ಆಮೇಲೆ ಅಚ್ಚು ಹೀಗೆ 8 ಅಚ್ಚುಗಳಿಂದ ಕೂಡಿದ ಗದೆ ಅದು. ಬಟ್ ಕುರುಕ್ಷೇತ್ರ ಅಂದ್ರೆ ಹರಿಯಾಣ ಅಲ್ವಾ? ದೆಹಲಿಯ ಕೆಳಭಾಗ, ಮಥುರೆಯ ಹತ್ರ.
ಅಲ್ಲ. ಕುರುಕ್ಷೇತ್ರ ಅಂದ್ರೆ ಹರಿಯಾಣ ಇರಬಹುದು. ಹಾ. ಏನಾಯ್ತು? ಅಲ್ಲಿ ಆ ಸೀನ್ ನಡೆದಿದ್ದ. ಯುದ್ಧ ನಡೆದಿದ್ದಲ್ಲ. ಯುದ್ಧ ಅಲ್ಲ, ಅವ್ರು ಮಧ್ವಾಚಾರ್ಯ ಹೌದು. ಆ ಸೀನ್ ಅಲ್ಲಿ ಕಾನ್ವರ್ಸೇಷನ್ ಬಂದಿದ್ದ. ಹೌದು ಹೌದು. ಯುದ್ಧ ಎಲ್ಲೋ ಆಗಿ ಇನ್ನೊಂದ್ ಕಡೆ ಕತೆ ತೋರಿಸ್ಲಿಕ್ಕೆ ಅದೇ ಯುದ್ಧದ ಜಾಗದಲ್ಲೇ ತೋರಿಸಿದ್ರು. ಯಾಕೆ ಹೋಗಿದ್ರು ಮಧ್ವಾಚಾರ್ಯರು ಅಲ್ಲಿ? ಯಾಕೆ ಇಡೀ ದೇಶಾದ್ಯಂತ ಸುತ್ತಿದಾರು ಅವ್ರು. ಬರೀ ಉಡುಪಿಯಲ್ಲೇ ಕೂತ್ ಜಪ ಮಾಡಿ ವಾಪಸ್ ಬರ್ಲಿಲ್ಲ. ಇಲ್ಲ, 3 ಸರ್ತಿ ಇಡೀ ಭಾರತವನ್ನ ಸುತ್ತಿದ್ದಾರೆ. ಶಿಷ್ಯರನ್ನ ಕುರುಕ್ಷೇತ್ರದ ತೀರ್ಥದಲ್ಲಿ ನೀಯುವುದಕ್ಕೆ ಕರ್ಕೊಂಡು ಹೋದಾಗ, ಯುದ್ಧದ ಭಾಗದ ಪ್ರದೇಶಗಳಿಗೂ ಹೋಗುವಾಗ ಅಲ್ಲೇ ಗದೆ ಇದ್ದದ್ದನ್ನು ಎತ್ತಿ ತೋರಿಸಿ ಇದು ಯುದ್ಧ ನಡೆದ ಜಾಗ. ಹೌದು ಹೌದು. ಅಲ್ಲ, ನಿಜವಾಗಿ ತೀರ್ಥಯಾತ್ರೆ ಅಂದ್ರೆ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಫ್ಲೈಟ್ ಅಲ್ಲಿ ಹೋಗಿ ಬಂದು ಮುಳುಗಿ ಬಂದ್ರೆ ಆಗಲ್ಲ. ನಮ್ಗೆ ಇವತ್ತು ಈ ಪ್ರಶ್ನೆ ಬರುತ್ತೆ. ಒಂದು 20 ವರ್ಷದ ಹಿಂದೆ ಇದು ಪ್ರಶ್ನೆ ಆಗಿರ್ಲಿಲ್ಲ, ಎಲ್ಲರ ಅನುಭವ ಆಗಿತ್ತು. ಯಾವಾಗ ಇದು ಎಲ್ಲ ಬಂತೋ ಆವಾಗ ಇದು ಹೋಯ್ತು. ಅಷ್ಟೇ. ನಾವು ದಿನಕ್ಕೆ 9, 10, 11 ಕಿಲೋಮೀಟರ್ ಮಿನಿಮಮ್ ನಡೀತಿದ್ವಿ. ಬರೀ ಸ್ಕೂಲಿದ್ ಮಾತ್ರ, ಉಳಿದಿದ್ದು ಹೇಳ್ತಿಲ್ಲ. ಬರೀ ಸ್ಕೂಲಿಗೆ ಹೋಗ್ಲಿಕ್ಕೆ 4.5 ಕಿಲೋಮೀಟರ್, ಬರ್ಲಿಕ್ಕೆ 4.5 ಕಿಲೋಮೀಟರ್. ಉಳಿದಂತೆ ಇನ್ನೇನಾದ್ರೂ ಬೇರೆ ಕೆಲಸಗಳು, ಅಕ್ಕಪಕ್ಕದ ದೇವಸ್ಥಾನಗಳಿಗೆ ಹೋಗಿ ಬರೋದು, ದೂರದ ಇನ್ನೇನಾದ್ರೂ ಕೆಲಸ ಮಾಡ್ಕೊಂಡು ಅದಕ್ಕೂ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರ್ಬೇಕು. ಅದು ನಿತ್ಯದಲ್ಲಿ ಮಿನಿಮಮ್ 15 ಕಿಲೋಮೀಟರ್ ನಡೆಯೋದಾಗ್ತಿತ್ತು. ನಮ್ಮ ಅಜ್ಜ ಅಂದರೆಲ್ಲ ಪೌರೋಹಿತ್ಯಕ್ಕೆ ಹೋಗುವಾಗ ಬೆಳಿಗ್ಗೆ 13-14 ಕಿಲೋಮೀಟರ್ ಹೋದ್ರು, ಅಲ್ಲಿಯ ಕಾರ್ಯಕ್ರಮ ಪೌರೋಹಿತ್ಯ ಮುಗಿಸಿದ್ರು, ಮತ್ತೆ 13-14 ಕಿಲೋಮೀಟರ್ ವಾಪಸ್ ಬಂದ್ರು, ಮುಗೀತು ಅವತ್ತಿನ ಕಾರ್ಯಕ್ರಮ. ತೋಟದ ಮನೆಯದೆಲ್ಲ ಆಮೇಲೆ ಸಂಜೆ ಮೇಲೆ ಬಾಕಿ ಕೆಲಸ ಮಾಡಿಕೊಂಡ್ರು, ಮುಗೀತು ಅಷ್ಟೇ. ಇಡೀ ಜೀವನ ಹಾಗೆ ಕಳೆದಿದ್ದಾರೆ. ಸ್ಟ್ರೆಂತ್ ಇಲ್ಲ, ಅನ್ನದಲ್ಲಿ ಸ್ಟ್ರೆಂತ್ ಇಲ್ಲ, ಅನುಷ್ಠಾನದಲ್ಲಿ ಸ್ಟ್ರೆಂತ್ ಇಲ್ಲ. ಇನ್ನೊಬ್ಬರ ಹತ್ರ ಮಾತಾಡುವಾಗ ನಮ್ಗೆ ಆ ಮಾತಿಗೆ ಸರಿಯಾದ ಬೆಲೆ ಕೊಡುವಷ್ಟು ಭರವಸೆ ಇಲ್ಲ. ನಾವೇ ಆಡಿದ ಮಾತನ್ನ ನಾವೇ ಮೀರ್ತಾ ಇರ್ತೇವೆ. ಅದ್ಯಾಕೆ ಹಾಗೆ, ಹೀಗೆ ಹೇಳ್ಬೋದಲ್ಲ ಅಂತ ಒಂದೇ ಸರ್ತಿಗೆ ನಾವು ಪ್ಲೇಟೇ ಚೇಂಜ್ ಮಾಡ್ತೇವೆ. ಈಗ ಪ್ಲೇಟ್ ಚೇಂಜ್ ಮಾಡ್ತೇವೆ ಅನ್ನೋ ಪದವೇ ಅಂದ್ರೆ ಅಪ್ರಸ್ತುತ ಅನ್ಸುತ್ತೆ. ಯಾಕೆಂದ್ರೆ ಹಿಂದೆ ಗ್ರಾಮಫೋನ್ ಅಲ್ಲಿ ಪ್ಲೇಟ್ ಹಾಕೋದಿತ್ತು, ಹಾಡಾಗ್ತಾ ಇರುತ್ತೆ. ಆ ಹಾಡು ಬಂತು ಅಂದ್ರೆ ಆ ಪ್ಲೇಟ್ ತೆಗೆದು ಇನ್ನೊಂದು ಪ್ಲೇಟ್ ಹಾಕಿ ಅದಲ್ಲ ಅಂದ್ಬಿಡುದು. ಅದು ಪ್ಲೇಟ್ ಚೇಂಜ್ ಮಾಡುದು ಅಂತ. ಇವತ್ತು ಪ್ಲೇಟ್ ಚೇಂಜ್ ಮಾಡುದು ಅಂತ ಇಲ್ವೇ ಇಲ್ಲ. ಇವತ್ತು ಪ್ಲೇಟ್ ಅಂದ್ರೆ ಮನೇಲಿ ನಾವು ಊಟ ತಿಂಡಿ ಪ್ಲೇಟ್, ಅದು ಚೇಂಜ್ ಮಾಡಿದ್ರೆ ಏನು, ಚೇಂಜ್ ಮಾಡದಿದ್ರೆ ಏನು, ಅದು ಸಂಬಂಧ ಇಲ್ಲ. ಇವತ್ತು ಅದೇ ಕೆಲವೊಂದ್ ಸರ್ತಿ ಕೆಲವು ಮಾತುಗಳು ಆ ಕಾಲಕ್ಕೆ ಚೇಂಜ್ ಆದ ಹಾಗೆ ಅದು ಗೊತ್ತಾಗಲ್ಲ, ನಮ್ಗೆ ಮರ್ತೋಗಿರುತ್ತೆ. ಹಾಗೆ ಆ ಕಾಲದ ನಡೆ, ನುಡಿ, ಶಿಸ್ತು, ಗಟ್ಟಿತನ ಎಲ್ಲವೂ ಪರ್ಫೆಕ್ಟ್ ಆಗಿರ್ತಿತ್ತು. ಈಗ ನಮ್ಮ ಹತ್ರ ಹೇಳ್ಕೊಳ್ಳಿಕ್ ನಾಗರಿಕರು ತುಂಬಾ ಯಂತ್ರಗಳಿವೆ, ತುಂಬಾ ಸಮಯ ಇದೆ, ತಾಕತ್ತೇ ಇಲ್ಲ. ಈ ಫುಡ್ ಅಂದ್ರೆ ಹೆಲ್ತಿ ಫುಡ್ ಅಂತ ಏನೇನೋ ಆನ್ಲೈನ್ ಅದೆಲ್ಲದಕ್ಕಿಂತ ಜಾಸ್ತಿ ವಿಲ್ ಪವರ್ ಇಸ್ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಸೇರಿನೇ ವಿಲ್ ಪವರ್. ಬರೀ ವಿಲ್ ಪವರ್ ಒಂದು 1/4 kg ಕೊಡಿ ಅಂತ ಎಲ್ಲೂ ಸಿಗಲ್ಲ. ಅದು ಈ ಅಧ್ಯಯನದಿಂದ ಬರೋದು. ನಾವು ನಡೆನುಡಿ ಓಡಾಟ ಚೆನ್ನಾಗಿರೋದು ಪ್ರಾಮಾಣಿಕತೆ ಇದ್ದಾಗ ಮಾತ್ರ ವಿಲ್ ಪವರ್ ಬರುತ್ತೆ. ಯಾವಾಗ ನಾವು ಕೆಲಸ ಉಳಿಸುವ ಅಥವಾ ಇನ್ನೇನೋ ಸಮಯ ಉಳಿಸುವ, ಇನ್ನೇನೋ ಪ್ಲಾನ್ ಮಾಡುವಾಗ ಇನ್ನೊಬ್ಬರ ತಲೆಗೆ ಟೊಪ್ಪಿ ಹಾಕುವ ಯೋಚನೆ ಮಾಡ್ತೇವೆ, ಆವಾಗ ಅದು ಹೋಯ್ತು, ಪ್ರಾಮಾಣಿಕತೆ ಹೋಯ್ತು, ವಿಲ್ ಪವರ್ ಹೋಯ್ತು. ಊಟ ಮಾಡ್ತಿದ್ದ ಸ್ಟೈಲ್ ಚೆನ್ನಾಗಿತ್ತು. ಅದು ಯಾರು ಈ ಪ್ಯಾಕೆಟ್ ಅನ್ನೇ ಅದು ಅಕ್ಕಿ ತೆಗ್ದು ಪಾಲಿಶ್ ಸುಲಭ ಆಗ್ಬೇಕು. ನಮ್ಮಲ್ಲಿ ಔದಾಸೀನ್ಯ ಜಾಸ್ತಿ ಆದ ಹಾಗೆ ಉಪಾಯಗಳು ದೊಡ್ಡದಾಗ್ತವೆ. ಉಪಾಯಗಳು ದೊಡ್ಡದಾದ ಹಾಗೆ ಔದಾಸೀನ್ಯ ಅಲ್ಲ, ಬಿಸಿ ಕೂಡ ಆಗಿದೆ. ಬಿಸಿ ಆಗಿದೆ ಸರಿ, ಸಾಧಿಸಿದ್ದೇನು? ಇವತ್ತು ಲೈಫ್ ಸ್ಟೈಲ್ ಬಿಸಿ ಆಗಿದೆ. ಅದನ್ನೇ ಹೇಳಿದ್ದು ಔದಾಸೀನ್ಯಕ್ಕೆನೆ ಲೈಫ್ ಸ್ಟೈಲ್ ಬಿಸಿ ಆಗಿದ್ದು. ಹಿಂದೆ ಪೊಟ್ಟಣದಲ್ಲಿ ಕಟ್ಟಿ ಕೊಡ್ತಿದ್ರು. ಕೇಳಿಸ್ಕೊಳ್ಳಿ, ನೀವು ತುಂಬಾ ನಿಮ್ಮ ಈಗಿನ ಅಗತ್ಯವನ್ನು ಯೋಚನೆ ಮಾಡಿ ಮಾತಾಡಬೇಡಿ. ಹಿಂದಿನ ವ್ಯವಸ್ಥೆ ಮತ್ತು ಈಗಿನ ವ್ಯವಸ್ಥೆ ಎರಡರ ನಡುವಿನ ಅಂತರ ನೋಡಿ. ಆಗ ಪೇಪರಲ್ಲಿ ಪ್ಯಾಕೆಟ್ ಕಟ್ಟಿ ಕೊಡ್ತಿದ್ರು, ಎಲೆಯಲ್ಲಿ ಮುಚ್ಚಿ ಕೊಡ್ತಿದ್ರು. ನಮಗೆ ಅದು ಇಲ್ಲಿ ತನಕ ತರುವುದಕ್ಕೆ ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಳಿಸ್ಬೇಕು ಅನ್ನುವ ವ್ಯವಸ್ಥೆಗೆ ಅದು ಅಸಂಬದ್ಧ ಅಂತ ಅನಿಸ್ತಿತ್ತು. ಅದಕ್ಕೇನ್ ಮಾಡಿದ್ರು, ನಾವು ಪ್ಲಾಸ್ಟಿಕ್ ಕಂಡುಹಿಡಿದ್ವಿ. ಪ್ಲಾಸ್ಟಿಕ್ ಅಂತ ಒಂದು ಬಂದ ಮೇಲೆ ಎಲ್ಲದಕ್ಕೂ ಪ್ಲಾಸ್ಟಿಕ್, ಒರೆಸ್ಲಿಕ್ಕೂ ಪ್ಲಾಸ್ಟಿಕ್, ಹಿಡಿಸ್ಲಿಕ್ಕೂ ಪ್ಲಾಸ್ಟಿಕ್, ಮುಚ್ಚಲಿಕ್ಕೂ ಪ್ಲಾಸ್ಟಿಕ್, ಎಲ್ಲದಕ್ಕೂ ಪ್ಲಾಸ್ಟಿಕ್. ಅದು ಭೂಮಿಗೆ ಬಂದ ಮೇಲೆ ಅಲ್ಲಿ ಬೆಳೆದ ಅನ್ನ ಹೇಗಿರುತ್ತೆ ನೋಡಿ. ಸುಲಭ ಆಗುವ ಕೆಲಸಗಳು ತುಂಬಾ ಇದೆ, ಕಷ್ಟಪಡಬೇಕಾದ ಕೆಲಸ ಬಹಳ ನಾವು ಕಮ್ಮಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಇದೆಲ್ಲ ಅಂದಮೇಲೆ ಅನರ್ಥಗಳ ಪರಂಪರೆ ಬೆಳೀತಾ ಹೋಗುತ್ತೆ. ಅದು ಒಂದಕ್ಕೊಂದು ಇಂಟರ್ಲಿಂಕ್. ನೀವು ಇದನ್ನು ಸರಿ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಕಡೆ ಜಾರುತ್ತೆ, ಇನ್ನೊಂದು ಕಡೆ ಸರಿ ಮಾಡ್ಲಿಕ್ಕೆ ಹೋದ್ರೆ ಮತ್ತೊಂದು ಕಡೆ ಜಾರುತ್ತೆ. ನಮ್ಮ ಅಗತ್ಯಗಳನ್ನು ನಾವು ಅದಕ್ಕೆ ಒಪ್ಪಿಸಿಕೊಂಡು ಶರಣಾಗಿ ಆಗಿದೆ. ಇವತ್ತು ಅದನ್ನು ಬದಲಾಯಿಸಲಿಕ್ಕೆ ನಾವು ಮಾತಾಡಿದ್ರು ಕೂಡ ಅದೇ ಸರಿ ಅಂತ ಸಮರ್ಥನೆ ಮಾಡುವ ಮಾತುಗಳೇ ಬರ್ತವೆ. ಅದನ್ನೇನು ಸರಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇರಲಿ, ನಮಗೆ ಬೇಕಿರುವ ಸಂಗತಿ ಮುಂದೆ ಭೀಮಸೇನನ ಗದೆಯ ಘೋರವಾದ, ಅದು ಬಂಗಾರದ
ಅದಕ್ಕೆ ಕವರ್ ಇತ್ತು. ಕಾಂಚನ ಭೂಷಣ, ಅದಕ್ಕೆ ರಿಂಗು, ಅದಕ್ಕೆ ಜರಿ ಲೋಲಕಗಳ ಥರ ಅಥವಾ ಮಂಜರಿಗಳು ಶಬ್ದ ಬರುವಂಥದ್ದು, ಇದೆಲ್ಲ ಅದಕ್ಕೆ ಬಂಗಾರದ್ದಿತ್ತು. ಹೊಡೆಯುವಾಗೂ ಗಂಭೀರವಾಗಿ ಬಂಗಾರದಲ್ಲಿ ಹೊಡೆದಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ. ಮನಸಾಹಂ ಪ್ರಪಶ್ಯಾಮಿ ಬ್ರಹ್ಮದಂಡ ನಿವೋದ್ಯತಂ. ನನಗೆ ಕಣ್ಣಲ್ಲಿ ನೋಡ್ಲಿಕ್ಕಾಗಿಲ್ಲ, ಆದರೆ ಇಮ್ಯಾಜಿನ್ ಮಾಡ್ತಾ ಇದ್ದೇನೆ ನಾನು. ಮನಸಾಹಂ ಪ್ರಪಶ್ಯಾಮಿ, ಮನಸ್ಸಿನಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಅದು ಬ್ರಹ್ಮದಂಡ. ದಂಡದಲ್ಲಿ ರಾಜದಂಡ ಬಿಟ್ಟರೆ ಅದಕ್ಕಿಂತ ಬಲಶಾಲಿಯಾದದ್ದು ಬ್ರಹ್ಮದಂಡ. ಯಾರು ನಿರಂತರ ಅಧ್ಯಯನ ಮಾಡಿ ತನ್ನ ತಪಸ್ಸಿನ ಬಲದಿಂದ ಎಂಥ ಅಪಾಯ ಆದರೂ ಕೂಡ, ಅದೇ ವಿಶ್ವಾಮಿತ್ರರು ತಮ್ಮ ಅಸ್ತ್ರವನ್ನೆಲ್ಲ ಪ್ರಯೋಗ ಮಾಡಿದರೆ ವಸಿಷ್ಠರು ಅವರ ಬ್ರಹ್ಮದಂಡ ಇಟ್ಟಿದ್ರು. ಅದು ಗುಳುಂ ಅಂತ ಎಲ್ಲ ಅವನು ಎಷ್ಟೋ ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿ ಪಡೆದ ಅಸ್ತ್ರವನ್ನ ಕ್ಷಣ ಮಾತ್ರದಲ್ಲಿ ಅವನು ದಂಡ ಇಟ್ಟರೆ ಅದೆಲ್ಲ ನುಂಗೊಂಡು ಹೋಗ್ತಿತ್ತು. ಅದು ಬ್ರಹ್ಮದಂಡ. ಇವನು ಹಾಗೆ ಯಾರು ಎಷ್ಟೆಷ್ಟು ಪ್ರಯೋಗಗಳನ್ನು ಮಾಡಿ ಯುದ್ಧ ಮಾಡಲಿಕ್ಕೆ ಅಂತ ಬಂದ್ರೆ ಅದು ಕ್ಷಣ ಮಾತ್ರದಲ್ಲಿ ನಾಶ ಆಗುವಂತಹ ಸ್ಥಿತಿಯಲ್ಲಿ ಭೀಮಸೇನ ನಿಂತಿದ್ದಾನೆ. ಯಥಾ ಮೃಗಾಣಾಂ ಯೂಥೇಶು ಸಿಂಹೋ ಜಾತ ಬಲಶ್ಚರೇತ್ ಮಾಮಕೇಶು ತಥಾ ಭೀಮೋ ಬಲೇಶು ವಿಚರಿಷ್ಯತಿ. ಎಲ್ಲ ಸಣ್ಣ ಪುಟ್ಟ ತೋಳಗಳು, ಅಂದ್ರೆ ತೋಳ, ನರಿ ಇತ್ಯಾದಿಗಳೆಲ್ಲ, ಮೃಗಗಳೆಲ್ಲ ಅಂದ್ರೆ ಕ್ಷುಲ್ಲಕ ಪ್ರಾಣಿಗಳೆಲ್ಲ ಓಡಾಡ್ತಾ ಇದ್ದಾಗ ಸಿಂಹ ಅನಾಯಾಸವಾಗಿ ಏನು ತಲೆಬಿಸಿ ಮಾಡಿದ, ಅದು ಎಷ್ಟು ಬೇಕಾದ್ರೂ ಬರಲಿ, ಎಷ್ಟು ಬೇಕಾದ್ರೂ ಇರಲಿ, ಅದರ ಪಾಡಿಗೆ ಅದು ನೆಮ್ಮದಿಯಿಂದ ಹೋಗುವ ಹಾಗೆ ನಮ್ಮ ನಿಮ್ಮ ಸೈನ್ಯಗಳ ನಡುವೆ ಅವನು ಸಿಂಹದಂತೆ ಓಡಾಡ್ತಾ ಇರ್ತಾನೆ. ಅವನಿಗೆ ಯಾರು ಅವನನ್ನು ಕಟಾಕರು ಅಂತ ಹೇಳಿದ್ರೆ ಯಾರಿಗೂ ಧೈರ್ಯವೂ ಇಲ್ಲ. ಭೀಮಸೇನನ ನಂದು ಈ ದಿಕ್ಕಿ, ನಾನು ಇಲ್ಲಿ ವ್ಯವಸ್ಥೆಗೆ ಹೋಗುದು, ನಂದು ಈ ಸಮಸ್ಯೆ ಇರುತ್ತೆ, ನಾನು ಇಲ್ಲಿ ನೋಡ್ಬೇಕು ಅಂತ ಹೇಳಿ ಓಡೋಗ್ಬಿಡ್ತಾರೆ. ಅಂತಹ ಸ್ಥಿತಿಯಲ್ಲಿ ಮಾಮಕೇಶು ತಥಾ ಭೀಮಃ, ಆ ನಮ್ಮ ಸೇನೆಯ ಮಧ್ಯದಲ್ಲಿ ಭೀಮ ಆ ರೀತಿ ವಿಚರಿಷ್ಯತಿ, ಖಂಡಿತ ಓಡಾಡ್ತಾನೆ. ಸರ್ವೇಷಾಂ ಮಮ ಪುತ್ರಾಣಾಂ ಸ ಏಕ ಕ್ರೂರ ವಿಕ್ರಮ. ಎಲ್ಲ ನನ್ನ 100 ಮಕ್ಕಳಿಗೂ ಕೂಡ ಆತನೊಬ್ಬನೇ ಪೆಡಂಭೂತ ಇದ್ದ ಹಾಗೆ. ಅವನೊಬ್ಬನನ್ನು ಕಂಡ್ರೇನೆ ಅವರೆಲ್ಲ ಭಯಪಡುದು, ಬೇರೆ ಯಾರಿಗೂ ಅವ್ರು ಭಯಪಡಲ್ಲ. ಬಹ್ವಾಶಿ, ಚೆನ್ನಾಗಿ ತಿಂತಾನೆ. ಅವನನ್ನ ತಿನ್ನೋ ವಿಷಯದಲ್ಲಿ ಯಾರೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಪ್ರತೀಪಶ್ಚ, ಕೋಪ ಬಂದರೆ ಮಾತ್ರ ಯಾರನ್ನು ಅಡ್ಡಡ್ಡ ಮಲಗಿಸಿ ಬಿಡ್ತಾನೆ. ಬಾಲ್ಯೇಪಿ ರಭಸ ಸದಾ, ಅದು ಇದೆ. ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಬಾಲ್ಯದಲ್ಲಿಯೇ ಅವನಿಷ್ಟು ರಭಸ, ಚೆನ್ನಾಗಿ ತಿಂತಿದ್ದ. ಯಾರಾದ್ರೂ ಏನಾದ್ರೂ ಚೂರು ತಪ್ಪು ಮಾಡಿದ್ರೆ ಸಹಿಸ್ತಿರ್ಲಿಲ್ಲ, ಏನಿಲ್ಲ. ಅವ್ರು ಜಗಳ ಮಾಡ್ಕೊಂಬಂದ್ರೆ ತಲೆ ಒತ್ತಿ ನೆಲಕ್ಕಿಡ್ತಿದ್ದ ಅಷ್ಟೇ, ಒಂದು 5 ನಿಮಿಷ. ನೆಲದ ಶಬ್ದ ಏನಿದೆ ನೋಡ್ಕೊಂಬ ಅಂತ, ಒಳಗಿಂದ ಏನೇನು ನೀರಿದೆ, ಎಷ್ಟು ಶಬ್ದಗಳಿದೆ, ಒಳಗೆ ಏನೇನು ಲೋಹ ಧಾತುಗಳ ಖನಿಜಗಳ ಸ್ಫೋಟ ಆಗಿ ಶಬ್ದ ಕೇಳ್ತಾ ನೋಡ್ಕೊ ಅಂತ. ಅಂದ್ರೆ ಆ ರೀತಿ ಕಿವಿಯನ್ನು ಒತ್ತಿ ಹಿಡಿದ್ರೆ ಆಮೇಲೆ 10 ದಿವಸ ಅವನಿಗೆ ಕಿವಿ ಇಲ್ಲಿಂದ ಹೀಗೆ ಮುಚ್ಚಿಕೊಂಡೇ ಓಡಾಡಬೇಕಿತ್ತು. ಆ ತರ ರಭಸಃ, ಒಂದನ್ನು ಸಮಾಧಾನದಿಂದ, ಅದು ಇವರ ದೃಷ್ಟಿ. ಅವನು ಯಾವತ್ತೂ ಕೂಡ ಇವರ ಮೇಲೆ ಹಠಕ್ ಮಾಡಲೇ ಇಲ್ಲ. ಇವರೇ ಕಾಲ್ ಕೆದರ್ಕೊಂಡು ಹೋಗಿ ಅವನ ಹತ್ರ ಕಿರಿಕಿರಿ ಮಾಡುದು, ಅವನು ಸುಮ್ಮನೆ ಕೈಯಲ್ಲಿ ಹೀಗೆ ಅಂದ್ಬಿಟ್ರೆ ಸಾಕು. ಇವರು ಎಲ್ಲೋ ಹೋಗಿ ಬಿದ್ದಿರ್ತಾರೆ, ಅವನು ಹೊಡೆದ, ಅವನು ನಮ್ಮನ್ನ ಬೇಕು ಅಂತ ಎಸ್ತ, ಅವನು ನಮ್ಮನ್ನು ಹೀಗೆ ಮಾಡ್ದ, ಹಾಗೆ ಮಾಡ್ದ. ಈ ಕೌರವರಲ್ಲಿ ಯಾರು ನಿಷ್ಠೆಯಿಂದ ನಾವು ತಪ್ಪು ಮಾಡಿದ್ವಿ ಅದಕ್ಕೆ ಅವನು ಹೊಡೆದ ಅಂತ ಹೇಳೋರಿದ್ದಾರ? ಹಾಗಾಗಿ ಧೃತರಾಷ್ಟ್ರನಿಗೆ ಅವ್ರು ಕೇಳಿದ್ದೇ ಗೊತ್ತು. ಆದ್ರೆ ಅವನು ಹೇಳಿದ್ರಲ್ಲಿ ಎಲ್ಲದರಲ್ಲೂ ಭೀಮಸೇನನ ಅಸಾಧಾರಣವಾದ ಬಲದ ಪರಿಚಯ ಆಗಿದೆ ಅನ್ನೋದು ಸತ್ಯ. ಅದನ್ನೇ ಇಟ್ಕೊಂಡು ಅವನು ಹೇಳುದು ಬಹ್ವಾಶಿ. ಈಗ ಬಹ್ವಾಶಿ ಅನ್ನೋದು ಗುಣ, ಅವನು ದೋಷದ ಹಾಗೆ ಹೇಳ್ತಾ ಇದ್ದಾನೆ. ಆದ್ರೆ ಯಾವತ್ತಾದ್ರೂ ತಿಂದ ಮೇಲೆ ನನ್ನ ಹತ್ರ ಇನ್ನು ಎದ್ದೇಳಲಿಕ್ಕಾಗಲ್ಲಪ್ಪ ಮಲಗಿದಾನ? ಯಾರಿಗೆ ದೋಷ? ಯಾರು ತಿಂದ ಮೇಲೆ ಕರೀರಪ್ಪ ಆಟೋ ಅದರಲ್ಲೇ ಹೋಗ್ಬೇಕು, ನಂಗೆ ನಡಿಲಿಕ್ಕೆ ಆಗಲ್ಲ ಪಕ್ಕದ ಮನೆಗೆ ಅಂತಂದ್ರೆ ಆವಾಗ ಅದು ದೋಷ. ತಾನೇ ತನ್ನ ಕೆಲಸ ಆರಾಮಾಗಿ ಮಾಡ್ಕೋತಾನೆ. ಆಮೇಲೆ ಊಟ ಮಾಡುವ ಮುಂಚೆ ಎಷ್ಟು ಚುರುಕಾಗಿದ್ನು ಅಷ್ಟೇ ಚುರುಕುತಾನೆ ಆಮೇಲೂ ಇದ್ರೆ ಎಷ್ಟು ತಿಂದ್ರೆ ಏನ್ ದೋಷ? ಅದು ಪ್ರಾಣ, ಉಸಿರು, ಉಸಿರಿನ ದೇವತೆ. ಹಾವು ಕಚ್ಚಿದ್ದಾಯ್ತು, ವಿಷ ಕುಡಿದಿದ್ದಾಯ್ತು, ಅನ್ನದಲ್ಲೇ ಹಾಕಿದ್ದಾಯ್ತು, ಎಲ್ಲನೂ ಮಾಡಿದಾರೆ ಅವನಿಗೆ. ಯಾವುದು ತಾಗ್ಲಿಲ್ಲ ಅಷ್ಟೇ ಅವನಿಗೆ. ಅದೆಲ್ಲ ಕತೆ ಸುಮ್ನೆ ಮಹಾಭಾರತದಲ್ಲಿ ಇಲ್ಲಿ ಸೇರಿಸಿರೋ ಕತೆ, ಅಲ್ಲಿಲ್ಲ. ಕಚ್ಚತ್ತೆ, ಆದ್ರೆ ಹಲ್ಲುದ್ರೋಗುತ್ತಷ್ಟೇ. ಹೌದು, ನಿಮ್ಗೆ ಹಾವಿಗೆ ಹಲ್ಲಿದ್ದು ಗೊತ್ತಿಲ್ವಾ? ಅದು ಹಲ್ಲಿಂದನೇ ಇಂಜೆಕ್ಟ್ ಮಾಡುದು. ನಾವು ಇಂಜೆಕ್ಷನ್ ಕೊಡ್ತೇವಲ್ಲ ಹಾಗೆ ಅದರ ಹಲ್ಲಿನಲ್ಲಿ ಇಂಜೆಕ್ಷನ್ ತರ ಅದರ ಮೇಲ್ಭಾಗದಲ್ಲಿ ಒಂದು ವಿಷದ ಚೀಲ ಇರುತ್ತೆ. ಅದು ನಮ್ಗೆ ಕಚ್ಚಿದ ಮೇಲೆ ಆ ವಿಷದ ಚೀಲದಿಂದ ಡ್ರಾಪ್ ಆಗಿ ಒಳಗೆ ಹೋಗುತ್ತೆ. ಅಂದ್ರೆ ನೇರ ನರ್ವ್ ಸಿಸ್ಟಮ್. ಅದ್ರ ನಾಲಿಗೆನೆ ಶಾರ್ಪ್ ಅಲ್ವಾ?
ಅದ್ ಕಚ್ಚದಾಗ 2 ಬರುತ್ತಲ್ವಾ ಅದ್ರ ಅದು ಹಲ್ಲು, ನಾಲಿಗೆ ಅಲ್ಲ, ಹಲ್ಲು, ಮೇಲಿನ ಭಾಗದ ಹಲ್ಲು, 2 ಹಲ್ಲಿರುತ್ತೆ. ಇಲ್ಲಿಂದ ಇಂಜೆಕ್ಟ್ ಮಾಡಿ ಕಚ್ಚಿ ಬಿಡುತ್ತೆ, ಅದು ಒಳಗೆ ಇಂಜೆಕ್ಟ್ ಮಾಡುತ್ತೆ. ಅದು ಅವನಿಗೆ ಕಚ್ಚಿದ ಮೇಲೆ ಹಲ್ಲೇ ಉದುರೋಯ್ತು. ಈ ಕಚ್ಚಿ ಅಷ್ಟು ದಪ್ಪ ಅಲ್ಲ, ಅವನ್ ಒಳಗಿನಿಂದ ಅವನಿಗೆ ನನ್ಗೇನಾಗಬಾರ್ದು ಅಂತ ಹೀಗೆ ನಿಂತ್ರೆ ನಿಮ್ಗೆ ಏನ್ ಮಾಡಿದ್ರು ತಾಗಲ್ಲ. ನಿಮ್ಗೆ ಯಾವ ಅದೇ ಅಲರ್ಟ್ನೆಸ್ ಅಂದ್ರೆ ಅದು, ಅಲರ್ಟ್ನೆಸ್ ಅಂದ್ರೆ ಇದೆಲ್ಲ ಅದೇನೋ ಒಂದ್ ಕತೆ ಇದೆ. ಅವನಿಗೆ ವರ ಕೊಟ್ರು ಹಾಗೆ ಹೀಗೆ, ನಾಗಲೋಕಕ್ಕೆ ಹೋದದ್ದೌದು, ಆನೆಗಳ ಬಲ ಅದೇ ಅದೆಲ್ಲ ಅದು. ಹಾಗಾದ್ರೆ ಮುಂಚೆ ಎಲ್ಲ ಯಾಕೆ ಅವನನ್ನ ಅಷ್ಟು ಹೊಡೆದಾಕಿದ್ರು? ಅವಾಗ 1000 ಆನೆಗಳ ಬಲ ಇರ್ಲಿಲ್ಲ. ಒಂದೇ ಒಂದು ಮಾತು, ಭೀಮನಿಗಿದ್ದದ್ದು ನ್ಯಾಚುರಲ್ ಬಲ, ಬೇರೆ ಯಾರೂ ಕೊಟ್ಟ ಬಲ ಅಲ್ಲ, ವರ ಬಲ ಅಲ್ಲ, ಅಥವಾ ನನ್ನದೊಂದು ಸ್ವಲ್ಪ ಇಟ್ಕೊಂಡಿರು ಅಂತ ಯಾರು ಬಾಡಿಗೆ ಕೊಟ್ಟದ್ದು ಅಲ್ಲ. ಅದು ಅವನ ಸಹಜ ಬಲ. ಅದೊಂದು ಕಥೆ ಮಧ್ಯದಲ್ಲಿ ಸೇರ್ಕೊಂಡಿದೆ. ಅದು ಲಟ್, ಅವನು ಭೀಮನ ಅಪ್ಪ, ಅವನು ಯುದ್ಧದಲ್ಲಿ. ನಮ್ಗೆ ಮೆದುವಾದ ಮುದ್ದಾದ ಮಗುವಿನ ತರದಲ್ಲಿ ಕೃಷ್ಣನನ್ನು ನೋಡಿ ಅಭ್ಯಾಸ ಇರುವುದರಿಂದ ಅಲ್ಲಿ ಹರಿವ ಅಂಶದಲ್ಲಿ ಅವನ ವರ್ಣನೆ ಇದೆ. ಅವನು ಗೂಳಿಗಳ ಜೊತೆಗೆ ಹೇಗೆ ಕಾದಾಡ್ತಾ ಇದೆ ಅಂದ್ರೆ, 7-8 ಗೂಳಿ ಒಟ್ಟಿಗೆ ಬಂದ್ರು ಅವನನ್ನು ಹಿಡಿದ್ರು, ಅದನ್ನು ಬಗ್ಗಿಸಿ ನೆಲಕ್ಕೆ ಒತ್ತಿ ಅದರ ಕೋಡನ್ನೆಲ್ಲ ಬಗ್ಗಿಸಿ ನೆಲಕ್ಕೆ ಒತ್ತಿ ಬಿಡ್ತಿದ್ದ. ಅದು ಮರಕ್ಕೆ ಸಿಕ್ಕಾಕೊಂಡ್ಬಿಡ್ತಿತ್ತು ಕೆಲವೊಂದ್ಸರ್ತಿ ಅವನು ಒತ್ತಿ ಹಿಡಿದ್ರೆ. ಆಮೇಲೆ ಅಲ್ಲೇ ಸಿಕ್ಕಾಕೊಂಡು ಗುಡುಗುಡುಗುಡುಗುಂತ ಓಡಾಡ್ತಿತ್ತು. ಅಂದ್ರೆ ಯುದ್ಧದಲ್ಲಿ ಏನಂತಾರೆ, ಮದ ಜಾಸ್ತಿಯಾಗಿ ಮಾಡಿದಾಗ ಮಾತ್ರ. ರಾಕ್ಷಸರಾಗಿ ಕೆಲವರು ಬಂದ್ರು ಗೂಳಿಗಳು, ಅವರನ್ನು ಕೊಂದ. ಇದು ನಿತ್ಯದಲ್ಲಿ ಆಟ. ಮೂರನೇ ವರ್ಷದಿಂದಲೇ ಅವನು ಆ ಗೂಳಿ ಕಾಳಗ, ಮಲ್ಲ ಯುದ್ಧ ಇತ್ಯಾದಿಗಳೆಲ್ಲ ನಿತ್ಯ ಅಭ್ಯಾಸ. ಅದು ಅವ್ರಿಗೆ ಇನ್ನೇನ್ ಕೆಲಸ? ಹಸು ಬೇಯಿಸ್ಲಿಕ್ಕೆ ಹೋದ್ಮೇಲೆ ಇದೇ ಆಟ ಅವರಿಗೆ. ಆಟ ತಾಕತ್ತಿನ ಪಾಠ. ಹುಡುಗರಿಗೆ ಎಲ್ರಿಗೂ ಮಲ್ಲ ಯುದ್ಧ ಕಲಿಸಿದ್ದ. ಅಂದ್ರೂ ಅದಷ್ಟು ಪುಟ್ಟ ಮಗು ಅಷ್ಟು ರಾಕ್ಷಸನ್ ಸಾಯಿಸಿದ್ರೆ ಎಲ್ರಿಗೂ ಆಶ್ಚರ್ಯನೇ ಅದು. ಹೌದು, ಅವಾಗ್ಲೇ ಗೊತ್ತಾಯ್ತು ಇವನು ಸಾಮಾನ್ಯ ಅಲ್ಲ ಅಂತ ಗೊತ್ತಾಗಿದೆ. ಕೆಲವೊಂದ್ಸರ್ತಿ ಏನಂದ್ರೆ ಇದೇನು ಕೋ ಇನ್ಸಿಡೆನ್ಸು, ಅವನಿಗೆ ಬಂದು ಹೀಗೆ ಮಾಡುವಾಗ ಅವನಿಗೆ ಎದೆ ಕಟ್ಟಿ ಉಸಿರು ಕಟ್ಟಿ ಸಪ್ಪಗಿರ್ತಾನೆ ಅಂತ ಅನ್ಕೊಂಡಿದ್ರೆ ಎಲ್ರು. ಕೃಷ್ಣ ಕೊಂದದ್ದು ಅಯ್ಯೋ, ಇದು ಎಷ್ಟು ಮಧ್ಯೆ ಗ್ಯಾಪ್ ಇರುತ್ತಲ್ಲ. ನಿಮ್ಗೆ ಒಟ್ಟಿಗೆ ಕತೆ ಕೇಳುವಾಗ ಒಂದೇ ದಿವಸ 5-6 ಕತೆ ಹೇಳ್ತೇನೆ ನಾನು, ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ 1 ವಾರ ಬಿಟ್ಟು 1 ತಿಂಗಳು, 3 ತಿಂಗಳು, 5 ತಿಂಗಳು, 8 ತಿಂಗಳು, 1 ವರ್ಷ ಆದ್ಮೇಲೆ ನಡೆಯುವಾಗ ಹಿಂದಿನ ಘಟನೆ ಶಕ್ತಿ ಮಧ್ಯೆ ಏನೋ ತಗೊಂಡಿರ್ಬೇಕು. ಒಂದ್ಸಲ ಇನ್ನೊಂದ್ಸಲ ಅವನಿಗೆ ಎದೆ ಕಟ್ಟಿ ಅವನೇನೋ ಇವತ್ತು ಕುಡಿದು ಬಂದದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹೊಟ್ಟೆ ಎಲ್ಲ ಜೀರ್ಣ ಆಗಿ ಸತ್ತಿರ್ತಾನೆ ಅಂತ ಹೀಗೆಲ್ಲ ಅನ್ಕೊಂಡಿರ್ತಾರೆ. ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಅವರಿಗೆ ಕೃಷ್ಣನೇ ಎಲ್ಲವನ್ನೂ ನಿಂತು ನಿಶ್ಚಯವಾಗಿ ಮಾಡ್ತಿದ್ದಾನೆ ಅಂತ, ಆ ಗೋವರ್ಧನ ಪರ್ವತ 7 ದಿವಸ ಎತ್ತಿ ನಿಂತದ್ದು ಗೊತ್ತಾಯ್ತು. ಇಂದ್ರ ಸ್ವತಃ ಬಂದು ಅವನಿಗೆ ಶರಣಾದ. ಅವರೇ ಸುರಭಿ ಅಭಿಷೇಕವನ್ನ ಯಾವಾಗ ಮಾಡ್ತಾರೋ ಆವಾಗ ಗೋಕುಲದ ಮಂದಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಕೃಷ್ಣ ಅಸಾಧಾರಣ ವ್ಯಕ್ತಿ. ಗೊತ್ತಾಗ್ತಿರುತ್ತೆ, ಮರ್ತೋಗ್ತಿರುತ್ತೆ. ಗೊತ್ತಾಗ್ಬಿಟ್ರೆ ನಾಳೆ ಊಟ ಮಾಡು ಅಂದ್ರೆ ನಿನ್ ದೇವ್ರಲ್ಲ ಮಾಡ್ಕೊ ಅಂತ ಹೇಳ್ಬಿಟ್ರೆ ಅದಕ್ಕೆ ಅವಳಿಗೆ ಮರೆಸ್ತಿದ್ದ ಮಾಯೆಯಿಂದ. ಅವಳು ಆ ಪ್ರೀತಿ ಮಾಡಬೇಕು, ಅವಳಿಗೆ ಆ ಗೌರವ ಕೊಡ್ಬೇಕು. ಅದಕ್ಕೆ ಮನ್ಯುಸ್ತಸ್ಯ ಕಥಂ ಶಾಮ್ಯೇತ್ ಅನ್ಯಾ ಶಾಮ್ಯೇತ್ ಮಂದಾನಪಿ ಯ ಉತ್ಥಿತಃ ಮನ್ಯುಸ್ತಸ್ಯ ಅನ್ಯೇಭ್ಯಸ್ತ್ರಾಣಿ ಜಾನಂತಿ ಜೀಯಂತೇನ ಜಯಂತಿ ಚ. ಅವನ ಕೋಪವನ್ನ ನಿಗ್ರಹಿಸುವುದು ಹೇಗೆ ಅಂತ ಇಲ್ಲಿ ತನಕನೂ ಯಾರಿಗೂ ಮದ್ದು ಗೊತ್ತಾಗಿಲ್ಲ. ಅವನಿಗಿದೊಂದು ತೋರಿಸಿದ್ರೆ ಕೋಪ ಸಮಾಧಾನ ಆಗುತ್ತೆ, ಬೇಸರ ಆಗಲ್ಲ. ಕೆಲವರಿಗೆ ಕೆಲವುದೆಲ್ಲ ಹಾಗೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ, ಅಥವಾ ಇನ್ನೇನೋ ತೋರಿಸಿದ್ರೆ, ಇನ್ನೇನಾದ್ರು ಕೊಟ್ರೆ, ಇನ್ನೇನಾದ್ರು. ಅವನನ್ನು ಕೋಪದಿಂದ ತಣಿಸುವುದು ಹೇಗೆ? ಅಪರಾಧದ ವಿರುದ್ಧ ಅವನು ಸೆಟೆದು ನಿಂತ ಅಂದ್ರೆ ಮತ್ತೆ ಅವನನ್ನ ನಿಲ್ಲಿಸ್ಲಿಕ್ಕೆ ಆಗುದೇ ಇಲ್ಲ. ಏನೇನೇನೇನೇನ್ ಮಾಡಿ ಅವನ ಮೇಲೆ ಅಸ್ತ್ರಗಳನ್ನೇ ಪ್ರಯೋಗ ಮಾಡಿ. ಅವನಿಗೂ ಪ್ರತ್ಯಾದ ಅಸ್ತ್ರ ಗೊತ್ತು. ಅದು ನೋಡಿ, ಅನ್ಯೇಪ್ಯಸ್ತ್ರಾಣಿ, ಎಲ್ಲ ಅಸ್ತ್ರಗಳು ಗೊತ್ತು ಅವನಿಗೆ. ಸಾಮಾನ್ಯ ನಾವೆಲ್ಲ ಏನು ಅಂದ್ರೆ ಭೀಮಸೇನ ಗದೆ ಹಿಡ್ಕೊಂಡಿದ್ದ ಅಷ್ಟೇ ಅಂತ. ಅವನಿಗೆ ಅಸ್ತ್ರವಿದ್ಯೆಯೂ ಗೊತ್ತಿತ್ತು. ದ್ರೋಣಾಚಾರ್ಯ ಹತ್ರ ಪಾಠಕ್ಕೆ ಹೋಗಿಲ್ಲ. ಇನ್ನಿದಕ್ಕೊಂದು ಕತೆ ಹೇಳ್ಬೇಕು. ಅವನಿಗೆ ಯಾರೋ ಒಂದು ಮೇಲ್ಗಡೆಯಿಂದ ಬಂದು ಅಸ್ತ್ರ ಕೊಟ್ಟರು ಅಂತ. ಅವನಿಗೆ ಅಸ್ತ್ರ ಕಲಿಸ್ಬೇಕಾದ ಅಗತ್ಯವೂ ಇಲ್ಲ. ಅವನು ಮೊದಲಿಂದನೂ ಕೂಡ ಅದು ದ್ರೋಣಾಚಾರ್ಯರು ಹೇಳುವುದೇನು ಅಂದ್ರೆ, ಅಸ್ತ್ರಕ್ಕಿಂತ ಮೊದಲು ಹೋಗಿ ಹೊಡೆಯುವವನಿಗೆ ಅಸ್ತ್ರ ಹಾಕ್ಬೇಕು. ದೂರದಲ್ಲಿದ್ದಾರೆ ಅಂತ ಅಸ್ತ್ರ ಬಿಟ್ಟು ಹೊಡಿಬೇಕು. ಅಸ್ತ್ರಕ್ಕಿಂತ ಮೊದಲು ಹೋಗಿ ಹೊಡೆದು ಬಂದು ನಿಂತು ಬಾಣ ಮತ್ತೆ ಹಿಡಿಯೋವನಿಗೆ ಅಸ್ತ್ರ ಹಾಕ್ಬೇಕು. ಅಸ್ತ್ರ ಅಂತ ಅನ್ನೋದು ದೂರ ಮತ್ತು ನಮ್ಗೆ ಅಲ್ಲಿ ತನಕ ಹೋಗಿ ಸಂಪರ್ಕ ಸಾಧಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ಬೇಕು. ಇವನು ಅದಕ್ಕಿಂತ ಮುಂಚೆಯೇ, ಅದಕ್ಕೆ ಮಹಾವೇಗ ಹಿಂದೆ ಹೇಳಿದ್ರು. ಗಾಳಿ ಅನ್ನುವ ವೇಗ
ಗಾಳಿಯೇ ಸ್ವತಃ ವೇಗ, ಅವನು ಅದರ ನಿಯಂತ್ರಕ ಆದ್ರಿಂದಾಗ ಅದಕ್ಕಿಂತ ವೇಗವಾಗಿ ಹೋಗುವ ಸಾಮರ್ಥ್ಯ ಅವನಿಗಿತ್ತು. ಜೀಯಂತೆ ಚ ಜಯಂತಿ ಚ, ಉಳಿದವರು ಎಲ್ಲರೂ ಕೂಡ ಅವನಿಂದ ಸೋತು ಹೋಗ್ತಿದ್ರು, ಯಾರು ಅವನನ್ನು ಇಲ್ಲಿ ತನಕ ಗೆಲ್ಲಿಕ್ಕಾಗ್ಲೇ ಇಲ್ಲ. ಏಕಾಂತ ವಿಜಯಸ್ವೇವ ಶ್ರೂಯತೆ ಫಲ್ಗುನಸ್ತದಾ ತ್ರಯಸ್ತ್ರಿಂಶತ್ ಸಮಾಹೂಯ ಕಾಂಡವೇಗ್ನಿಂ ಅತರ್ಪಯನ್. ಈ ಅವನ ಜೊತೆಗೆ ಒಬ್ಬ ತಮ್ಮಣ್ಣ ಇದ್ದಾನಲ್ಲ ಫಲ್ಗುನ, ಅರ್ಜುನ, ಅವನು 33 ದೇವತೆಗಳೆಲ್ಲ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬಂದಾಗ ಖಾಂಡವ ಪ್ರಸ್ಥದಲ್ಲಿ ಅಷ್ಟೂ ಜನರನ್ನ ಸೋಲಿಸಿದ್ದಾನೆ. ಅವನು ಒಬ್ಬನೇನು ಯುದ್ಧ ಮಾಡಿದ್ದವನು, ಏಕತಃ ಏಕಾಂತ ವಿಜಯ, ಒಬ್ಬನೇ ಇದ್ದು ಯುದ್ಧ ಮಾಡುವ ತಾಕತ್ತು. ಇವರಿಬ್ರು ಒಟ್ಟು ಸೇರಿದರೆ ನಮ್ ಕತೆ ಏನು? ಆದ್ರಿಂದಾಗಿ ದೇವತೆಗಳನ್ನೇ ಗೆದ್ದವರಿಗೆ, ಅದರ ಜೊತೆಗೆ ಯಸ್ಯಂತ ಹೃಷಿಕೇಶ, ಯಾರ ಹಿನ್ನೆಲೆಯಲ್ಲಿ ಯಾವಾಗ್ಲೂ ರಕ್ಷಣೆಗೆ ನಾನಿದ್ದೇನೆ ಅಂತ ಹೃಷಿಕೇಶ ನಿಂತಿದ್ದಾನೋ ಅಂತ ಅರ್ಜುನನನ್ನ ನಾವು ಹೇಗೆ ಬಗ್ಗು ಬಡಿಯುವುದು, ಹೇಗೆ ಸೋಲಿಸುವುದು? ಶೀಲವೃತ್ತ ಸಮೋ ಯುಧಿ, ಯುದ್ಧದಲ್ಲಿ ಹೃಷಿಕೇಶ ಏನು ಕಮ್ಮಿ ಅಲ್ಲ, ಅವನು ಅತ್ಯಂತ ಬಲಿಷ್ಠ, ಅವನು ಯುದ್ಧಕ್ಕೆ ನಿಂತರೆ ಮುಗಿಯಿತು. ಧ್ರುವಸ್ತಸ್ಯ ಜಯಸ್ತಾತ ಯಥೇಂದ್ರಸ್ಯ ಜಯಸ್ತಥ, ಅವನು ಕೃಷ್ಣ ಅಲ್ಲಿ ಇದ್ದಾನೆ ಅಂದ್ರೆ ಸಾಕು, ಅವನು ಯುದ್ಧನೂ ಮಾಡಬೇಕಾಗಿಲ್ಲ. ಆ ಜಾಗದಲ್ಲಿ ಜಯ ನಿಶ್ಚಯ, ಆ ಜಾಗದಲ್ಲಿ ಜಯ ಖಂಡಿತ, ಕಟ್ಟಿಟ್ಟ ಬುತ್ತಿ. ಕೃಷ್ಣೌ ಏಕರಥೇ ಎತ್ತೌ ಅಧಿಜ್ಯಂ ಗಾಂಡಿವಂ ಧನು ಯುಗಪತ್ರೀನಿ ತೇಜಾಂಸಿ ಸಮೇತಾನ್ ನನುಶುಶ್ರುಮ. ಒಂದೇ ಜಾಗದಲ್ಲಿ 3 ಅಗ್ನಿಗಳಂತೆ ಒಬ್ಬ ಕೃಷ್ಣ, ಇನ್ನೊಬ್ಬ ಭೀಮ, ಮತ್ತೊಬ್ಬ ಅರ್ಜುನ ಆ ಕಡೆ ಒಟ್ಟಿಗೆ ನಿಂತಿದ್ದಾರೆ. ಅದು ಈ ಮುಕ್ತಾಯ ಆಗುವುದು ದಕ್ಷಿಣಾಗ್ನಿಯಲ್ಲಿ, ಅಂದ್ರೆ ಯಜ್ಞ ಮುಗಿಯುವುದು ಅಂತ ಹೇಳುವಾಗ ಜೀವನದ ಅವಭೃತ ಮುಗೀತು ಅಂದ್ರೆ ಅವನನ್ನು ಕೊಂಡೋಗಿ ಸುಡ್ತಾರೆ. 3 ಅಗ್ನಿಗಳು ಒಟ್ಟಿಗೆ ದಗದಗ ಉರಿದ್ರೆ ನಾವು ಬದುಕುದು ಹೇಗೆ? ಒಟ್ಟಿಗೆ ಸೇರಿಕೊಂಡು 3 ಜನರು ಕೂಡ ಆ ಕಡೆ ಇದ್ದಾರೆ. ನೈವಾಸ್ತಿನೋ ಧನುಸ್ತಾದೃಕ್, ನಮ್ಮ ಹತ್ರ ಅಂತಹದ್ದೊಂದು ಗಾಂಡೀವ ಧನುಸ್ಸೇ ಇಲ್ಲ. ಅರ್ಜುನನ ಹತ್ರ ಎಂಥದ್ದಿದೆಯೋ ಯೋದ್ಧ ನಚ ಸಾರಥಿ, ಅಂಥ ಒಬ್ಬ ಯೋಧ ಇಲ್ಲ, ಅಂಥ ಒಬ್ಬ ಸಾರಥಿ ಇಲ್ಲ, ಅಂಥ ಒಬ್ಬ ರಥಿಕ ಇಲ್ಲ. ರಥಿಕ ಅರ್ಜುನ, ಯೋದ್ಧ ಭೀಮ, ಸಾರಥಿ ಕೃಷ್ಣ. ನಮ್ಮಲ್ಲಿ ಅಂಥವ್ರು 3 ಇಲ್ಲ, ಎಲ್ಲ ಅವರಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಒಟ್ಟಿಗೆ. ನಮ್ಮಲ್ಲಿ ಸಾರಥಿ ಇದ್ರೆ ರಥಿಕ ಇಲ್ಲ, ರಥಿಕ ಇದ್ರೆ ಸಾರಥಿ ಇಲ್ಲ, ಇದ್ರೂ ಯೋಧರಿಲ್ಲ ಅನ್ನೋ ಸ್ಥಿತಿಯಲ್ಲಿದೆ. ತಚ್ಚ ಮಂದಾಹ ನ ಜಾನಂತಿ ದುರ್ಯೋಧನವಶಾನುಗಾಹ. ಈ ಪೆದ್ದುಗಳು ನನ್ನ ಮಗನನ್ನ ಆಶ್ರಯಿಸಿಕೊಂಡು ಯಾರೆಲ್ಲ ಅವನ ಜೀ ಹುಜೂರ್ ಅಂತ ಹೇಳೋರೆಲ್ಲ ದಡ್ರು ನನ್ನ ಮಗನನ್ನ ಆಶ್ರಯಿಸಿ ಯಾವ ಸತ್ಯವನ್ನು ತಿಳಿಯುವುದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಶೇಷ ಏದ ಶನಿರ್ದೀಪ್ತೋ ವಿತಪನ್ಮೂರ್ತಿ ಸಂಜಯ ನತು ಶೇಷಂ ಶರಾಸ್ತಾತ ಕುರ್ಯುರಸ್ತಾಹ ಕಿರೀಟಿನ. ಎಷ್ಟು ಜನ ಎಷ್ಟು ತರದ ಅಸ್ತ್ರಗಳನ್ನು ಒಟ್ಟಿಗೆ ಬಿಟ್ಟರೂ ಕೂಡ ಯಾವ ಅರ್ಜುನ ಅವುಗಳನ್ನೆಲ್ಲ ತನ್ನ ಪ್ರತಿಯಾದ ಅಸ್ತ್ರಗಳಿಂದ ಶಾಂತಗೊಳಿಸಿಯಾನೋ, ಮತ್ತೆ ಉಳಿದಂತೆ ಅವರನ್ನೇ ನಿಶೇಷಗೊಳಿಸಿಯಾನೋ ಅಂತ ಅರ್ಜುನನನ್ನು ನೆನೆದಾಗಲೆಲ್ಲ ಮನಸ್ಸು ದುಗುಡವಾಗುತ್ತೆ. ಅಪಿ ಚಾಸ್ಯನ್ ನಿವಾಭಾತಿ ನಿಘ್ನನ್ನಿವ ಧನಂಜಯ ಉದ್ಧರನ್ನಿವ ಕಾಯೇಭ್ಯ ಶಿರಾಂಸಿ ಶರವೃಷ್ಟಿಭಿ. ಅವನು ಬಾಣದ ಮಳೆಯನ್ನ ಕರೆದ್ರೆ ಆ ಮಳೆ ಸುಮ್ಮನೆ ಬರಲ್ಲ. ಮಳೆ ಬಂದ ಮೇಲೆ, ನಮ್ಮಲ್ಲಿ ಮಳೆ ಬಂದ ಮೇಲೆ ನೆಲ ಒದ್ದೆ ಆಗುತ್ತೆ, ಇದು ಆಗಲ್ಲ. ಮಳೆ ಬಂದ ಮೇಲೆ ತಲೆಯನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇರುತ್ತೆ ಈ ಬಾಣದ ಮಳೆಗಳು. ಅದು ಸುಮ್ಮನೆ ಒಂದೊಂದಲ್ಲ, ಮಳೆ ರಾಶಿ ಎಷ್ಟು ಬಾಣ ಬರುತ್ತೋ ಅಷ್ಟೂ ತಲೆಗಳನ್ನು ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಉದ್ಧರನ್ನೇವ ಕಾಯೇಭ್ಯ, ಕಾಯ ಅಂದ್ರೆ ಶರೀರ, ಕಾಯೇಭ್ಯ ಶಿರಾಂಸಿ ತಲೆಗಳನ್ನ ಎತ್ತಿಕೊಂಡು ಹೋಗುವ ಮತ್ತೆ ನೆತ್ತರಿನ ಮಳೆಯೇ ಹರಿಯುವಂತೆ ಅರ್ಜುನ ಯುದ್ಧ ಮಾಡ್ತಾನೆ. ಅಪಿ ಬಾಣಮಯಂ ತೇಜ ಪ್ರದೀಪ್ತಮಿವ ಸರ್ವತಃ. ಬಾಣದ ತೇಜಸ್ಸಿನಿಂದ ಎಲ್ಲ ಕಡೆ ಬೆಳಕು ಹರಿಯಂತಾಗುತ್ತೆ. ಗಾಂಡೀವೋತ್ತಮ್ ದಹೇತಾಜೌ ಪುತ್ರಾಣಾಂ ಮಮ ವಾಹಿನಿ. ನನ್ನ ಸೇನೆ ಅವನ ಬಾಣಗಳಿಗೆ ಉರಿದು ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಅಪಿಸಾರಸ ಘೋಷೇಣ, ಅವನು ಓಡುವಾಗ ರಥದ ವೇಗವೇ, ರಥದ ಸದ್ದೆ ಎಲ್ಲರ ಹೃದಯವನ್ನು ಕೂಡ ಭಯಗೊಳಿಸುತ್ತೆ. ಆ ಪುಣ್ಯಾತ್ಮ ಹೀಗೆ ಯುದ್ಧ ಮಾಡ್ತಾ ಇರ್ತಾನೆ, ಈಚೆಯಿಂದ ಯಾರೋ ಬಾಣ ಬಿಟ್ರು ಅಂದ ತಕ್ಷಣ ತಿರುಗಿಸಿ ಮತ್ತೆ ಹಿಂಗೆ ಬಿಟ್ಬಿಡ್ತಾನೆ. ಅವನು ಯಾವ ಕಡೆಯಿಂದ ಬಾಣ ಬಿಡ್ತಾನೆ ಅಂತಾನೆ ಗೊತ್ತಾಗುದಿಲ್ಲ. ಎಡ ಮತ್ತು ಬಲ ಎರಡೂ ಕಡೆಗಳಲ್ಲಿ ಸವ್ಯಸಾಚಿಯಾಗಿ ಯುದ್ಧ ಮಾಡುವ ಆತನನ್ನ ಎದುರಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ವಿತ್ರಸ್ತ ಬಹುಧಾ ಸೇನಾ ಭಾರತೀ ಪ್ರತಿಭಾತಿಮೆ. ನಮ್ಮ ಕುರುಕುಲದ ಸೇನೆ ಈ ಹಿಂದೆಯೇ ಅವನ ತೀವ್ರವಾದ ಯುದ್ಧದ ಶಕ್ತಿಗೆ ಬೆದರಿ ಹೋಗಿದೆ. ಅದನ್ನು ಎದುರಿಸಲಿಕ್ಕೆ ಅದರ ಹತ್ರ ತಾಕತ್ತಿಲ್ಲ. ಯಥಾ ಕಕ್ಷಂ ಮಹಾನಗ್ನಿ ಪ್ರದಹೇತ್ ಸರ್ವತಶ್ಚರನ್. ಹೇಗೆ ಕಾಳಗಿಚ್ಚು ಅದು ಹೀಗೆ ಹೋಗುವಾಗ ಸಣ್ಣ ಸಣ್ಣ ಹುಲ್ಲು ಬಂದ್ರೆ ನಿನ್ನನ್ನು ಸುಡ್ತೇನೆ ಅಂತ ಹೇಳಿ ಸುಡುತ್ತಾ, ಅದು ಅದರ ಪಾಡಿಗೆ ಹೋಗ್ತಾ ಇರುತ್ತೆ. ಇದೆಲ್ಲ ಸುಟ್ಟು ಬುದ್ಧಿಯಾಗಿರುತ್ತೆ ಅಷ್ಟೇ. ಅದು ನೋಡಿ ನಿನ್ನನ್ನು ಸುಡ್ತೇನೆ ಅಂತ ಹೇಳಬೇಕಾಗೇ ಇಲ್ಲ.
ಕಕ್ಷ ಅಂದ್ರೆ ಆ ಸುಳಿಯಿಂದ ಗಾಳಿ ಜೋರಾಗಿ ಬೆಂಕಿಯನ್ನು ಎಬ್ಬಿಸಿ ಹೊರಕ್ಕೆ ದಬ್ಬಿದಾಗ ಅದರ ಸುತ್ತ ಇದ್ದ ಎಲ್ಲ ಮರಗಳು ಎಷ್ಟು ಹಸಿ ಹಸಿಯಾದ ಮಳೆಗೆ ಒದ್ದೆಯಾಗಿ ನೆನೆದ ಮರವೇ ಆದರೂ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗುವಂತೆ ಅರ್ಜುನ ಪಸರಿಸಿದ ಜಾಗದಲ್ಲೆಲ್ಲ ಬೆಂಕಿಯ ಕಿಡಿಗಳು ಹರಿದು ಮಾಮಕಾನ್ ಧಕ್ಷ್ಯತಿ, ನನ್ನವರನ್ನೆಲ್ಲರನ್ನು ಕೂಡ ಕೊಂದು ಬಿಟ್ಟಾನು. ಯದೋದ್ವಮನ್ ನಿಶಿತ ಬಾಣಾನ್ ಸಂಘಾನ್ ತಾನ್ ಆತತಾಹಿ ಸಮರೇ ಕಿರೀಟಿ ಸೃಷ್ಟೋಂತಕ ಸರ್ವಹರೋ ವಿಧಾತ್ರ ಯಥಾ ಭವೇ ತದ್ವದಾಪ ಅಪಾರಣೀಯ. ಅವನು ಯಾವ ಹೊತ್ತಿಗೆ ಯುದ್ಧಕ್ಕೆ ನಿಲ್ತಾನೋ, ಬಾಣದ ಮಳೆಗಳನ್ನು ಗರೀತಾನೋ, ಆವಾಗ ನಮಗೆ ಯಾರಿಗೂ ಕೂಡ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಸಮಯವೇ ಸಿಗುದಿಲ್ಲ. ನಾವು ಏನಾಯ್ತು ಅಂತ ನೋಡುವಷ್ಟರಲ್ಲಿ ಇನ್ನೊಂದು ಬಾಣ ಬಿದ್ದಾಗಿರುತ್ತೆ. ಅವನಿಗೆ ರಕ್ಷಣೆ ಕೊಡಬೇಕು ಅನ್ನೋದು ನನ್ನ ಸೊಂಟನೆ ಮುರಿದೋಗಿರುತ್ತೆ. ಯಾರಿಗೆ ಉತ್ತರ ಕೊಡುದು, ಯಾರನ್ನು ಸಮಾಧಾನ ಮಾಡುದು? ಅವನು ಅಪಾರಣೀಯ, ಅವನನ್ನು ಸುಲಭದಲ್ಲಿ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಥಾ ಹ್ಯವೀಕ್ಷ್ಣಂ ಸುಬಹೂನ್ ಪ್ರಕಾರಾನ್ ಶ್ರೋತಾಸ್ಮಿತೇನಾವಸತೆ ಕುರುಣಾನ್ ತಾನಾವಸತೆ ಕುರುಣಾನ್ ತೇಷಾಂ ಸಮಂತಾಚ ತಥಾರಣಾಗ್ರೇ ಕ್ಷಯ ಕಿಲಾಯಂ ಭರತಾನುಪೈತಿ. ನನಗೆ ಒಟ್ಟರ್ಥ ಆಗ್ತಾ ಇದೆ, ಕುರುಕುಲ ಅವಸಾನ ಹತ್ತಿರ ಬಂದಿದೆ. ಇಬ್ಬರೂ ಸೇರಿ, ಇನ್ನು ಕೃಷ್ಣನೂ ಸೇರಿ ಎಲ್ಲರೂ ಯುದ್ಧಕ್ಕೆ ನಿಂತಿದ್ದಾರೆ ಅನ್ನುವ ಸಂಗತಿ ನನ್ನನ್ನು ಸುಟ್ಟು ಬಿಡ್ತಾ ಇದೆ. ಅದರಿಂದಾಗಿ ನಾನು ಅದನ್ನು ಗೆಲ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಧೃತರಾಷ್ಟ್ರ ಹೇಳ್ತಾನೆ, ಯಥೈವ ಪಾಂಡವಾ ಸರ್ವೇ ಪರಾಕ್ರಾಂತಾ ಜಿಗೀಷವ ತಥೈವ ಅಭಿಸರಾಸ್ತೇಷಾಂ ತ್ಯಕ್ತಾತ್ಮಾನೋ ಜಯೇ ಧೃತ. ಅವರು ನಿಶ್ಚಯ ಮಾಡಿಕೊಂಡು ಯುದ್ಧದಲ್ಲಿ ನಾವು ಗೆಲ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆದ್ರಿಂದಾಗಿ ಅವರು ಇಟ್ಟ ಹೆಜ್ಜೆಯನ್ನ ಹಿಂದೆ ಹಾಕೋರಲ್ಲ. ಜಯ ಅನ್ನುವುದು ಅವ್ರು ಬೇಕಾದ್ರೆ ರಾಜ್ಯವನ್ನು ಬಿಟ್ಟುಕೊಡ್ತಾರೆ, ಅವ್ರು ಬೇಕಾದ್ರೆ ಸಂಪತ್ತನ್ನೆಲ್ಲ ಮರೆತು ಬಿಡ್ತಾರೆ, ಅವ್ರು ಬೇಕಾದ್ರೆ ಇನ್ನೇನೇನೇನೇನ್ ಬೇಕಾದ್ರೂ ತ್ಯಾಗ ಮಾಡ್ತಾರೆ. ಯುದ್ಧದಲ್ಲಿ ನಿಂತ ಮೇಲೆ ಜಯ ಅನ್ನೋದು ಅವರಿಗೆ ನಿಶ್ಚಯ, ಅವರು ಅದನ್ನು ಮಾಡ್ಕೊಂಡೇ ತೀರುದು. ತ್ವಮೇವ ಹಿ ಪರಾಕ್ರಾಂತಾನ್ ಆಚಕ್ಷೀತಾ ಪರಾನ್ ಮಮ ಪಾಂಚಾಲಾನ್ ಕೇಕಯಾನ್ ಮತ್ಸ್ಯಾನ್ ಮಾಗಧಾನ್ ವತ್ಸಭೂಮಿಪಾನ್. ಅವರಿಗೆ ಎಷ್ಟು ಜನ ಸಹಾಯಕರಿದ್ದಾರೆ, ಯಾರೂ ಕೂಡ ಪಾಂಡವರಿಗೆ ಮನಸ್ಸಿನಲ್ಲಿಯೂ ಕೇಡೆಣಿಸುವವರಲ್ಲ. ಪಾಂಚಾಲರು, ಕೇಕಯರು, ಮತ್ಸ್ಯರು, ಮಾಗಧರು ಮತ್ತು ಇನ್ನು ಉಳಿದಂತೆ ಇನ್ನೂ ಅನೇಕ ರಾಜಮನೆತನಗಳು. ಯಶ್ಚ ಸೇಂದ್ರಾನ್ ಇಮಾನ್ ಲೋಕಾನ್ ಇಚ್ಛನ್ ಕುರ್ಯಾದ್ವಶೇ ಬಲಿ ಸಸ್ರಷ್ಟ ಜಗತಃ ಕೃಷ್ಣ ಪಾಂಡವಾನಾಂ ಜಯೇ ಧೃತಃ. ಇಡೀ ಲೋಕವನ್ನೇ ಸೃಷ್ಟಿ ಮಾಡುವ, ಕೊನೆಗೊಳಿಸುವ, ದೇವತೆಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಕೃಷ್ಣನೇ ಅವರ ಪಕ್ಷದಲ್ಲಿ ಇದ್ದಾನೆ ಅಂತಂದ್ಮೇಲೆ ಅಸ್ತ್ರಗಳೆಲ್ಲ ಮತ್ತೆ ಅವರಿಗೆ ಪ್ರತ್ಯೇಕವಾಗಿ ಸಿಗಬೇಕು ಅಂತ ಹೇಳಬೇಕಾ? ಎಲ್ಲ ದೇವತೆಗಳೇ ಅವನ ಮಡಿಲಿನಲ್ಲಿ ಇದ್ದಾರೆ. ಅವನು ನೀವು ಈ ಯುದ್ಧ ಮಾಡ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿ, ಇವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬೇಕಾ? ಎಲ್ಲರೂ ಅವನು ಹೇಳಿದಾಗ ಕೇಳ್ತಾರೆ. ಪಾಂಡವಾನಾಂ ಜಯೇ ಧೃತಃ, ಪಾಂಡವರ ಜಯದ ವಿಷಯದಲ್ಲಿ ಅವನು ನಿಶ್ಚಯ ಮಾಡಿ ನಿಂತು ಬಿಟ್ಟಿದ್ದಾನೆ. ಸಮಸ್ತಾನ್ ಅರ್ಜುನ ದ್ವಿದ್ಯಾಂ ಸಾತ್ವಿಕಿ ಕ್ಷಿಪ್ರಮಾಪ್ತವಾನ್. ಇನ್ನೊಬ್ಬ ಇದ್ದಾನೆ. ಇವರೆಲ್ಲ ಒಂದ್ ಕಡೆ ಆದ್ರೆ ಅರ್ಜುನನನ್ನೇ ಗುರುವಾಗಿ ಸ್ವೀಕರಿಸಿ ಅತ್ಯಂತ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿದ ಸಾತ್ವಿಕಿ ಇದ್ದಾನೆ. ಬಹಳ ಇಷ್ಟ, ಪಾಂಡವರು ಅಂದ್ರೇನೆ ತುಂಬಾ ಇಷ್ಟ ಅವನಿಗೆ. ಅದರಲ್ಲೂ ಅರ್ಜುನ ಅಂದ್ರೆ ಅವನಿಗೆ ಜೀವ, ನನ್ನದೇ ಇನ್ನೊಂದು ಜೀವದ ಭಾಗ ಅನ್ಕೊಳ್ಳುವಷ್ಟು ಪ್ರೀತಿಸ್ತಾನೆ. ಅವನಿಗೆ ಒಂದು ಕಡೆ ಅಲ್ಲ, 2-3 ಕಡೆ ಪಾಂಡವರಿಗೆ ಅನ್ಯಾಯ ಆದಾಗಲೂ ಅವನಿಗೆ ಸಿಟ್ಟಿನಿಂದ ನಾನೊಬ್ಬನೇ ಹೋಗಿ ಅಷ್ಟು ಜನರನ್ನು ಹೊಡೆದು ಬರ್ತೇನೆ ಅಂತ ನಿಂತಿದ್ದವ. ಅಷ್ಟು ಆ ಪಾಂಡವರ ಮೇಲೆ ಪ್ರೀತಿ. ಹಾಗಾಗಿ ಅವನೊಬ್ಬ ಇದ್ದಾನೆ. ಶೈನೇಯ ಸಮರೇ ಸ್ಥಾತ ಬೀಜವತ್ ಪ್ರವ್ರಜನ್ ಶರಾನ್. ಒಂದು ಸರ್ತಿ ಅವನು ನಿಂತು ಯುದ್ಧಕ್ಕೆ ಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ ಅಂದ್ರೆ ಮತ್ತೆ ಅವನು ಹಿಂದೆ ಸರಿಯುವ ಸ್ಥಾತ, ಸಮರೇ ಸ್ಥಾತ, ಸಮರದಲ್ಲಿ ಸ್ಥಿರವಾಗಿ ನಿಲ್ಲುವವ. ದೃಷ್ಟದ್ಯುಮ್ನಶ್ಚ ಪಾಂಚಾಲ್ಯ ಕ್ರೂರ ಕರ್ಮ ಮಹಾರಥ. ಇನ್ನೊಬ್ಬ ಇದ್ದಾನೆ, ಪಾಂಡವರಿಗೆ ಹೆಣ್ಣು ಕೊಟ್ಟ ಅಣ್ಣ ದೃಷ್ಟದ್ಯುಮ್ನ. ಅವನು ಹಾಗೇನೆ, ಅವನು ಉರಿಯುವ ಬೆಂಕಿಯ ಹಾಗೆ ಕ್ರೂರ ಕರ್ಮ ಮಹಾರಥ. ಅವನು ಯುದ್ಧದಲ್ಲಿ ನಿಂತ ಅಂದ್ರೆ ಅವನ ಜೊತೆಗಿರುವ 10,000 ಮಂದಿಯನ್ನ ಒಂದು ಚೂರು ಗಾಯ ಆಗದ ಹಾಗೆ ಎದುರಾಳಿಗಳ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡುವ, ಯುದ್ಧಕ್ಕೆ ಪ್ರತ್ಯುತ್ತರ ಕೊಡುವ ತಾಕತ್ತು ಅವನಿಗಿದೆ. ಅವನು ಮಹಾರಥ ಅಂತ ಕರೀತಾರೆ ಅವನನ್ನ, ಅಂತಹ ಮಹಾರಥ ಅವನು. ಆಮೇಲೆ ಮಾಮಕೇಶು ರಣಂಕರ್ತ ಬಲೇಶು ಪರಮಾಸ್ತ್ರವಿತ್. ನನ್ನವರ ವಿರುದ್ಧ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಇದೆ, ಯಾಕಂದ್ರೆ ತನ್ನ ತಂಗಿಗೆ ಅವಮಾನ ಆದದ್ದು ಅವನಿಗೂ ಕೋಪ ಇದೆ. ಅದರಿಂದಾಗಿ ನನ್ನ ಮಕ್ಕಳ ವಿರುದ್ಧ ಅವನು ಹೆಣಗಾಡಿ ಯುದ್ಧ ಮಾಡ್ತಾನೆ, ಜೀವ ಹೋಗೋ ತನಕನೂ ಯುದ್ಧ ಮಾಡ್ತಾನೆ. ಪರಮಾಸ್ತ್ರವಿತ್, ಅನೇಕ ಅಸ್ತ್ರಗಳನ್ನು ಬಲ್ಲವನಾಗಿದ್ದಾನೆ. ನಮ್ಮಲ್ಲೇ ಇದ್ದಾರಲ್ಲ ಗುರುಗಳು, ದ್ರೋಣಾಚಾರ್ಯ ಗುರುಗಳು ಎಲ್ಲ ಹೇಳಿಕೊಟ್ಟು ಅವನನ್ನು ಪರಮಾಸ್ತ್ರವಿತ್ ಅನ್ನು ಮಾಡಿಬಿಟ್ಟಿದ್ದಾರೆ. ವಿತ್ ಪರಮಾಸ್ತ್ರ. ಯುಧಿಷ್ಠಿರಸ್ಯ
ಚಕ್ರೋಧಾತ್ ಅರ್ಜುನಸ್ಯ ಚ ವಿಕ್ರಮಾತ್ ಯಮಾಭ್ಯಾಂ ಭೀಮಸೇನಾ ಚ ಭಯಂ ಮೇ ತಾತ ಜಾಯತೆ. ನಾನು ಯಾರ ಕೋಪ ಅಂತ ಹೇಳಿ, ಯುಧಿಷ್ಠಿರನಿಗೇನು ಕಮ್ಮಿ ಕೋಪ ಇದೆಯಾ? ಅವನು ಯುದ್ಧಕ್ಕೆ ಪ್ರವೃತ್ತಿ ಮಾಡೋದು ಕಮ್ಮಿ, ಆದರೆ ಅವನು ನಿಂತ ಅಂದರೆ ಯುಧಿಷ್ಠಿರ, ಯುದ್ಧದಲ್ಲಿ ಅವನನ್ನು ನಾನು ಕಡಿಮೆ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಪರಾಕ್ರಮಿ ಅವನು. ಅವನಿಗೆ ಕೋಪ ಬರೋದು ಸ್ವಲ್ಪ ಕಮ್ಮಿ. ತಣ್ಣಗಿನ ನೆತ್ತರು, ಬಿಸಿ ಆಗೋದೇ ಕಷ್ಟ. ಭೀಮ ಚೆನ್ನಾಗಿ ಬಿಸಿ ಮಾಡಿದ್ದಾನೆ, ಆಗಾಗ ಬಿಸಿ ಮಾಡ್ತಾ ಇದ್ದಾನೆ. ಆದರೆ ಬಿಸಿ ಆದ್ರೆ ಮಾತ್ರ ಅವನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದೇನು ಅಂದ್ರೆ ಅವನು ಅಸಾಧಾರಣ ವ್ಯಕ್ತಿ ಅನ್ನೋದಕ್ಕೆ ಯಮನ ಅವತಾರ, ಅಲ್ಲೇ ಅವನ ನಿಜವಾದ ಸಾಮರ್ಥ್ಯ ಇದೆ, ಅದೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೂ ಧರ್ಮ ಅಂತ ಬಂದಾಗ ಅದು ಎಲ್ಲಿ ಘರ್ಷಣೆಗೊಳಗಾದಾಗ ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ಸೋಲುತ್ತೆ ಅನ್ನೋದನ್ನ ಪಾತ್ರವಾಗಿ ಅವನು ತೋರಿಸಿದ್ದಾನೆ ಅಂತ ಬಿಟ್ರೆ, ಅವನಿಗೇನು ಇದೆಲ್ಲ ಮಾಡಿದ್ ಸರಿ, ಮಾಡಿದ್ದಕ್ಕೆಲ್ಲ ಓಕೆ ಅಂತ ಮಾಡಿದ್ದಲ್ಲ. ಒಂದು ಧರ್ಮವನ್ನೇ ಕವಚವನ್ನಾಗಿಟ್ಟುಕೊಂಡು ಅಕಸ್ಮಾತ್ ಕೆಲವೊಂದು ಸರ್ತಿ ನಮ್ಮನ್ನು ಆಟಾಡಿಸಿದಾಗ ನಾವು ಪಾರಾಗದೆ ಸೋಲುವ ಸಂದರ್ಭಗಳು ಏನು ಅನ್ನೋದನ್ನ ತೋರುವ ರೀತಿಯಲ್ಲಿ ಯುಧಿಷ್ಠಿರನು ಯುದ್ಧ ಮಾಡ್ತಾನೆ. ಕ್ರೋಧಾತ್, ಅವನ ಕ್ರೋಧಕ್ಕೆ ನಾವ್ಯಾರೂ ಕೂಡ ಸುಲಭದಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗೋರಲ್ಲ. ಇನ್ನು ಅರ್ಜುನನನ್ನು ಹೇಳಬೇಕಾ, ನಕುಲ ಸಹದೇವರೋ ಅವರೂ ಕೂಡ ಸಿಕ್ಕಾಪಟ್ಟೆ ಕೋಪಿಷ್ಠರು. ಭೀಮಸೇನಾಚ್ಚ ಅಷ್ಟೇ ಅಲ್ಲ, ಭಯಂ ತೇನ ಮೇ ಜಾಯತೆ, ನನಗೆ ಎಲ್ಲರಿಂದಲೂ ಕೂಡ ಅತ್ಯಂತ ಭಯ ಉಂಟಾಗಿದೆ. ಅಮಾನುಷಂ ಮನುಷ್ಯೇಂದ್ರೈ ಜಾಲಂಬಿತ ತಮಂತರ ನಮೇ ಸೈನ್ಯಾಸ್ತರಿಷ್ಯಂತಿ ತತಃ ಕ್ರೋಶಾಮಿ ಸಂಜಯ. ನನಗೆ ಈ ಸೇನೆಯನ್ನ ಮೀರಿ ನಮ್ಮ ಅವರ ಈ 5 ಜನರನ್ನು ಮೀರಿ ನಮ್ಮ ಸೇನೆ ಅವರನ್ನು ಎದುರಿಸುತ್ತೆ ಅಂತ ಅನ್ನೋದಕ್ಕೆ ಯಾವ ವಿಶ್ವಾಸವೂ ಆಗ್ತಾ ಇಲ್ಲ. ಕ್ರೋಶಾಮಿ, ನಂಗೆ ಅಳು ಬರ್ತಾ ಇದೆ ಅಂತ, ನಂಗೆ ತಡ್ಕೊಳ್ಳಿಕ್ಕಾಗ್ತಾ ಇದೆ, ನಂಗೆ ಜೋರು ಅಳು ಬರ್ತಾ ಇದೆ. ಕ್ರೋಶಾಮಿ, ನಾನು ಹತ್ತು ಬಿಡ್ತೇನೆ ಈಗ. ದರ್ಶನೀಯೋ ಮನಸ್ವಿ ಚ ಲಕ್ಷ್ಮೀವಾನ್ ಬ್ರಹ್ಮವರ್ಚಸಿ ಮೇಧಾವಿ ಸುಕೃತ ಪ್ರಜ್ಞ ಧರ್ಮಾತ್ಮ ಪಾಂಡುನಂದನ. ಅತ್ಯಂತ ಕಾಣುವುದಕ್ಕೆ ಮನಸ್ಸಿಗೆ ಆಹ್ಲಾದವನ್ನು ನೀಡುವವ ಯುಧಿಷ್ಠಿರ. ಒಳ್ಳೆಯ ಮನಸ್ಸು, ಯಾರನ್ನು ಹಿಂಸೆ ಮಾಡಬಾರದು, ಯಾರಿಗೂ ತೊಂದರೆ ಕೊಡಬಾರದು ಅನ್ನುವಂಥ ಸ್ವಭಾವದವನು. ಒಳ್ಳೆಯ ಲಕ್ಷಣವಂತ, ಬ್ರಹ್ಮ ವರ್ಚಸ್ಸಿನಿಂದ ಕೂಡಿದವ. ಹಿಂದೆ ಹೇಳಿದ ವಿಷಯಗಳನ್ನೆಲ್ಲ ಚೆನ್ನಾಗಿ ನೆನಪಿಟ್ಟುಕೊಂಡು ಬೇಕಾದ ಕಾಲದಲ್ಲಿ ಪ್ರಯೋಗಕ್ಕೆ ತರಬಲ್ಲವ. ಸುಕೃತ ಪ್ರಜ್ಞ, ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದೇ ಮಾಡಬೇಕು, ಯಾವತ್ತೂ ಅವರಿಗೆ ಅನ್ಯಾಯ ಮಾಡಬಾರದು, ಹಿಂಸೆಯನ್ನು ಯಾವತ್ತೂ ಕೊಡಬಾರದು ಅನ್ನುವ ಸುಕೃತ ಪ್ರಜ್ಞ. ಧರ್ಮವನ್ನು ಬಿಟ್ಟು ಎಂದೂ ಹೆಜ್ಜೆ ಇಟ್ಟವನಲ್ಲ. ಪಾಂಡುವಿನ ಮಗನಾಗಿ ಆತನ ಅಸಾಧಾರಣವಾದ ಬಲವನ್ನ ನಾವು ಯಾರೂ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅವನು ಮಿತ್ರಾಮಾತ್ಯೈಹಿ, ಅವನು ತನಗೆ ಸೇವಕರಾಗಿ ಅಥವಾ ಮಂತ್ರಿಗಳಾಗಿ, ಸೇನಾಧಿಪತಿಗಳಾಗಿ, ಪತಿಗಳಾಗಿ ಯಾರೇ ಇದ್ರು ಅವರ ಜೊತೆ ಒಂದು ಒಳ್ಳೆ ಒಡನಾಟ ಇರ್ತಿತ್ತು. ಅವರು ಯಾವತ್ತೂ ಧರ್ಮರಾಜನನ್ನ ನಮಗಿಂತ ರಾಜನೇ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಒಳ್ಳೆ ಒಡನಾಟ. ಮಿತ್ರಾಮಾತ್ಯೈಹಿ ಸುಸಂಪನ್ನ. ಒಂದೇ ಒಂದು ಹಿಂದೆ ಮಾಡಿದಂತಹ ಮಂತ್ರಾಲೋಚನೆ ಮೀಟಿಂಗ್ಗಳಲ್ಲಿ ಏನಾದರೂ ಹೇಳಿದ ವಿಷಯಗಳಿದ್ರೆ, ನೀವು ಅವತ್ತು ಈ ಮಾತು ಹೇಳಿದ್ರಿ, ನಿಮ್ಮಿಂದ ಈ ವಿಷಯ ಇವತ್ತು ತುಂಬ ಚೆನ್ನಾದ ನಿರ್ಣಯವನ್ನು ಕೊಟ್ಟಿದೆ, ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಅವರನ್ನು ಒಂದು ಸರ್ತಿ ಗುರುತಿಸಿದ್ರು. 10 ವರ್ಷದ ಹಿಂದೆ ಯಾವತ್ತೋ ಹೇಳಿದ ಮಾತನ್ನ ಇವತ್ತು ಆ ಮಂತ್ರಿಯನ್ನು ಗುರುತಿಸಿ ನೀವು ಅವತ್ತು ಹೇಳಿದ ಫಲ ಇವತ್ತು ಸಿಗ್ತಾ ಇದೆ ನೋಡಿ, ಅವನಿಗೆ ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಪ್ರತಿಯೊಬ್ಬರನ್ನು ಅವರ ಗುಣಗಳಿಂದ ಗುರುತಿಸಿ ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಅವರನ್ನ ಮನಸ್ಸಿನಿಂದಲೂ ತನ್ನನ್ನು ಪ್ರೀತಿಸುವಂತೆ, ದರ್ಪದಿಂದ ಪ್ರೀತಿಸುವಂತೆ ಮಾಡುವುದು ದರ್ಪಕ್ಕೆ ಪೋಷಕವಾದ ಸಂಪತ್ತಿರುವ ತನಕ ಮಾತ್ರ. ಸಂಪತ್ತು ಹೋಯ್ತು ಅಂದ್ರೆ ಅವತ್ತು ಹಾಗೆ ಮಾಡಿದ್ಯಾ, ಈಗ ನಿನಗೆ ವಾಪಸ್ ಕೇಸ್ ಹಾಕ್ತೇನೆ ಒಳಗೆ ಅಂತ ಎಲ್ಲ ಒಂದ್ರ ಮೇಲೆ ಒಂದ್ರ ಕೇಸ್ ಬೀಳ್ತಾನೆ ಇರುತ್ತೆ. ತಪ್ಪಿಸ್ಕೊಳ್ಳಿಕ್ಕೆ ಹೊರಗೆ ತಲೆ ಇಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿ ಬಂದಿಲ್ಲತ್ತೆ. ಹಾಗೆ ಧರ್ಮರಾಜ ಯಾವತ್ತೂ ಕೂಡ ಒಳ್ಳೆಯ ಯುದ್ಧ ಯೋಜಕ. ಯಾರನ್ನು ಎಲ್ಲಿ ಜೋಡಿಸಬೇಕು, ಯಾರಿಗೆ ಯಾವ ಯುದ್ಧದಲ್ಲಿ ಸರಿಯಾದ ಪರಿಣಿತಿ ಇದೆ ಅದು ಚೆನ್ನಾಗಿ ಗೊತ್ತಿದೆ. ಭ್ರಾತೃಭಿಹಿ, ತಮ್ಮಂದಿರ ಜೊತೆಗೆ, ಶ್ವಶುರೈಹಿ, ಮಾವಂದಿರ ಜೊತೆಗೆ, ವೀರೈಹಿ, ಉಳಿದ ಭೂಪತಿಗಳ ಜೊತೆಗೆ ಉಪಪನ್ನ, ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ಯಾವತ್ತೂ ಅವರಿಗೆ ಮುಖ ತೋರಿಸ್ಲಿಕ್ಕಾಗದ ಹಾಗೆ, ಮನಸ್ಸಿನಲ್ಲೇ ಬೇಸರ ಇಟ್ಟುಕೊಂಡು ಅವರ ಜೊತೆಗೆ ಕಿತ್ತಾಡುವ ಹಾಗೆ ನಡ್ಕೊಂಡವನೇ ಅಲ್ಲ. ಹಾಗಾಗಿ ಧೃತ್ಯಾಚ ಪುರುಷವ್ಯ, ಇದು ಧರ್ಮರಾಜನ ಬಗ್ಗೆ ಇನ್ಯಾರೋ ಅವರೇ ಪಕ್ಕದವರು ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಧರ್ಮರಾಜನ ಎಲ್ಲಾ ವೀಕ್ನೆಸ್ಸು ಗೊತ್ತಿದೆ, ಗುಣವೂ ಗೊತ್ತಿದೆ. ವೀಕ್ನೆಸ್ ಅಂದ್ರೆ ಏನಂದ್ರೆ ತಾನು ಹೇಳಿದ್ ಕೇಳ್ತಾನೆ ಅಂತ, ಆದ್ರೆ ಅದು ಹೋಯ್ತು, ಈ ಪ್ರಸಂಗದಲ್ಲಿ ನಡೀಲಿಲ್ಲ. ಯಾಕಂದ್ರೆ ಅಲ್ಲಿ ಭೀಮ ಇದ್ದ, ಕೃಷ್ಣ ಇದ್ದ. ಧೃತ್ಯಾಚ ಪುರುಷ ವ್ಯಾಘ್ರೋ, ಯಾವಾಗ್ಲೂ ಯಾವುದೇ ಒಂದು ಗುಣ ಅತಿಯಾದ್ರೂ ಕೂಡ ಅದು ವಿಕಾರವೇ ಆಗುತ್ತೆ. ತುಂಬ ಕ್ಷಮೆ ಅದು ಅಪರಾಧವೇ ಆಗುತ್ತೆ. ಯಾಕೆಂದ್ರೆ
ನಾವು ಅತಿಥಿ ದೇವೋಭವ ಅಂತ ಇದ್ದ ಉಪದ್ರವಗಳನ್ನೆಲ್ಲ ದೇಶದಲ್ಲಿ ಇಟ್ಕೊಂಡು ಸಾಕಿ ನಮ್ಮ ಕೋಟ್ಯಂತರ ರೂಪಾಯಿಯನ್ನು ವ್ಯರ್ಥಗೊಳಿಸುವಂಥದ್ದೇ ಆಗುತ್ತೆ ಕ್ಷಮೆ ಅತಿಯಾದಾಗ. ಧೃತ್ಯಾಚ ಪುರುಷ ವ್ಯಾಘ್ರೋ ನೈಭೃತ್ಯೇನ ಚ ಪಾಂಡವ. ಮತ್ತೆ ವಿಷಯಗಳನ್ನ ರಕ್ಷಿಸುವಲ್ಲಿ ನೈಭೃತ್ಯ ಅಂದ್ರೆ ಗುಟ್ಟು, ಗೂಢವಾಗಿ ಮಾಡಬೇಕಾದ ಕೆಲಸ. ಅದು ನಿಮಗೆ ವಾರಣಾವತಕ್ಕೆ ಹೋಗುವ ಪ್ರಸಂಗದಲ್ಲಿ ಅವನ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ನೆನಪಿರುತ್ತೆ. ಅಮ್ಮ ಏನೋ ಕೇಳ್ತಾಳೆ, ಏನೋ ಮಾತಾಡಿದ್ರಿ ನೀವು ಓದ್ತಿದ್ರಾ? ಅದೇನಿಲ್ಲಮ್ಮ, ನಮ್ದೇ ಸುಖವಾಗಿ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ ಅಂತ ಅಷ್ಟೇ ಹೇಳ್ತಾನೆ ಹೊರತು ಏನೂ ಹೇಳಲ್ಲ. ಆ ಗುಟ್ಟನ್ನ ಕಾಪಾಡುವ ಗುಣ ಇದೆಯಲ್ಲ, ಅದು ರಾಜನಿಗೆ ತುಂಬಾ ಮುಖ್ಯ. ಬಾಯಿ ಚಪಲದಿಂದ ಎಲ್ಲರ ಹತ್ರ ಮಾತಾಡಿಬಿಟ್ರೆ ಒಳ್ಳೆ ಕೆಲಸಗಳೆಲ್ಲ ಹಾಳಾಗಿ ಹೋಗುತ್ತೆ. ಅದು ಅವ್ರ ಹತ್ರ ಹೇಳಲಿಲ್ಲ ಅಂತ ಮಾತ್ರಕ್ಕೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಹೇಳಿದ ತಕ್ಷಣ ತುಂಬಾ ಪ್ರೀತಿ ಇದೆ ಅಂತನೂ ಅರ್ಥ ಅಲ್ಲ. ದೇಶದ ರಕ್ಷಣೆ ಮುಖ್ಯ ಅಂದಾಗ ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಹೇಳಬಾರದು ಅಂತ ಅದು ಅವ್ನು ಡಿಸೈಡ್ ಮಾಡಬೇಕು. ಅದು ಯಾರೋ ಕೆಲವೊಮ್ಮೆ ಒಬ್ಬನಿಗೆ ಹೇಳಲೇಬೇಕಾಗುತ್ತೆ. ಈಗ ಕನಕನ ಹತ್ರ ವಿದುರ ಎಲ್ಲವನ್ನು ಬಿಡಿಸಿ ಹೇಳಿದ್ದ, ಪಾಂಡವರು ನಿನ್ನ ಹತ್ರ ಬರ್ತಾರೆ, ಅವ್ರು ಇಂಥ ಮಾತು ಹೇಳ್ತಾರೆ, ಆವಾಗ ನೀನು ಅವರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ಬೇರೆ ಯಾರ ಹತ್ರನೂ ಹೇಳಲಿಲ್ಲ, ಕೊನೆಯವರೆಗೂ ಹೇಳಲಿಲ್ಲ. ಭೀಮನಿಗೆ ಗೊತ್ತಾಯ್ತು, ಚೆನ್ನಾಗಿ ಅವನು ಇದರಲ್ಲಿ ಏನೋ ಒಂದು ಇದೆ ಅಂತ ಅರ್ಥ ಮಾಡ್ಕೊಂಡ, ಆದ್ರೆ ಏನೊಂದು ಕೇಳಲಿಲ್ಲ. ಯಾಕಂದ್ರೆ ಅದು ಅಣ್ಣನ ಜವಾಬ್ದಾರಿ. ಅವನು ಯೋಚನೆ ಮಾಡ್ತಾನೆ, ನಾನು ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ, ಅವನಾಗಿ ನನ್ನ ಹತ್ರ ಏನಾದ್ರು ಕೇಳಿದ್ರೆ ನಾನು ಅದಕ್ಕೆ ಪ್ರತಿ ಉತ್ತರವನ್ನು ಕೊಡಬೇಕು. ಹೀಗೆ ಇದು ಅಂಡರ್ಸ್ಟ್ಯಾಂಡಿಂಗ್. ಅವರವರ ವಲಯದ ಒಳಗೆ ನಾವು ಮೂಗು ತೋರಿಸದೆ ಅವ್ರೇನ್ ಮಾಡ್ತಿದ್ದಾರೋ ಅದರಲ್ಲಿ ನಾವು ಸತ್ಯವನ್ನ ಕಾಪಾಡಿಕೊಂಡಾಗ ಅವರ ಜೊತೆಗೆ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ನಾವೇನು ಅಂದ್ರೆ ಎಲ್ಲವೂ ನಮಗೂ ಗೊತ್ತಿರಬೇಕು, ನಾವು ಎಲ್ಲವನ್ನೂ ತಿಳ್ಕೊಂಡಿರ್ಬೇಕು. ಅಂದ್ರೆ ನಾನು ಪೋಸ್ಟ್ನ ಮೇಲೆ ಹೇಳ್ತಾ ಇದ್ವಿ, ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಹೇಳ್ತಿಲ್ಲ. ಕೆಲವು ದೊಡ್ಡ ಪೋಸ್ಟ್ಗಳಲ್ಲಿದ್ದಾಗ ಅನಿವಾರ್ಯವಾಗಿ ಗುಟ್ಟು ಮಾಡಲೇಬೇಕಾಗತ್ತೆ. ನೈಭೃತ್ಯೇನ, ತನ್ನ ಗುಟ್ಟನ್ನ ಕಾಪಾಡಿಕೊಳ್ಳುವ ವಿಷಯದಲ್ಲಿ ಅವನು ಒಳ್ಳೆಯ ದೃಢವಾದ ವಿಶ್ವಾಸ, ಮನಸ್ಸು. ಆಂಡ್ರಶಂಸಃ, ಕ್ರೌರ್ಯ ಅನ್ನೋದು ಅವನಿಗೆ ಪರಿಚಯವೇ ಇಲ್ಲ. ವದಾನ್ಯ, ತುಂಬಾ ಉತ್ತಮವಾದ ಗುಣವಂತ, ಒಳ್ಳೆಯ ಮಾತುಗಳನ್ನೇ ಆಡುವವ. ಹ್ರೀಮ, ತಪ್ಪು ಕೆಲಸ ಮಾಡಬಾರದು ಅಂತ ಹಿಂದೆ ಸರಿಯುವವ. ಸತ್ಯ ಪರಾಕ್ರಮ, ಸತ್ಯಕ್ಕಾಗಿ ಇಟ್ಟ ಹೆಜ್ಜೆಯನ್ನು ಹಿಂದೆ ಸರಿಯದವ. ಹೀಗೆ ಇರುವಂತಹ ಬಹುಶ್ರುತಃ ಕೃತಾತ್ಮಾಚ ವೃದ್ಧ ಸೇವಿ ಜಿತೇಂದ್ರಿಯ. ನಮ್ಮನ್ನೆಲ್ಲ ಆಗ ಅವನು ಇಲ್ಲಿದ್ದಾಗ ತುಂಬಾ ಆತ್ಮೀಯವಾಗಿ ಸೇವೆ ಮಾಡ್ತಿದ್ದೆ. ಯಾವತ್ತೂ ಕೂಡ ನಮ್ಮ ವಿಷಯದಲ್ಲಿ ಅವರೆಲ್ಲ ಮುದುಕರು, ಅವರನ್ನೇನು ಮಾತಾಡಿಸೋದು ಅಂತ ಒಂದು ದಿವಸ ಮನಸ್ಸಿನಲ್ಲೂ ಅನ್ಕೊಳ್ಳದೆ ನಮ್ಮ ಸೇವೆ ಮಾಡಿದವನು. ವೃದ್ಧ ಸೇವಿ ಜಿತೇಂದ್ರಿಯ, ಸರ್ವಗುಣ ಸಂಪನ್ನ, ಎಲ್ಲ ಗುಣಗಳಿಂದ ತುಂಬಿದವ. ಸಮಿದ್ಧಮಿವ ಪಾವಕಂ, ಆದರೆ ಅವನನ್ನು ಸಿಟ್ಟು ಬರೆಸಿದ್ರೆ ಆಹುತಿ ಬಿದ್ದಂತಹ ಸಮಿಧೆ ಹೇಗೆ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತೋ ಹಾಗೆ ಇವನು ಕೂಡ ಸುಟ್ಟೇ ಬಿಡ್ತಾನೆ ಎದುರಾಳಿಯನ್ನ. ತಪಂತಂ ಅಭಿಕೋ ಮಂದಃ ಪತಿಷ್ಯತಿ ಪತಂಗವತ್. ಹೀಗೆ ಉರಿಯುವ ಬೆಂಕಿಯಂತಿರುವ ಅವನ ಸಜ್ಜನಿಕೆಯೇ ಅವನ ಬೆಂಕಿ. ಅದರ ಮುಂದೆ ನನ್ನ ಮಕ್ಕಳು ಪತಂಗದಂತೆ ಹಾರಿ ಹೋಗಿ ಅವನನ್ನೇ ನುಂಗಿ ಬಿಡ್ತೇವೆ ಅಂತ ತಮ್ಮ ರೆಕ್ಕೆಗಳಿಂದ ಕಾಳುಗಿಚ್ಚನ್ನು ಸುಟ್ಟು ಬಿಡ್ತೇವೆ ಅಂತ ಹಾತೆಗಳು ಹೋಗಿ, ಬಟರ್ಫ್ಲೈಗಳೆಲ್ಲ ಈ ಇಡೀ ಬೆಂಕಿಯನ್ನೇ ಸುಟ್ಟು ಬಿಡ್ತೇವೆ ಅಂತ ಹೋಗಿ ರೆಕ್ಕೆ ಬೀಸಿದ್ರೆ ಏನಾಗುತ್ತೆ? ಹಾಗಾಯ್ತು ನನ್ನ ಮಕ್ಕಳ ಪರಿಸ್ಥಿತಿ. ತನುರುಚ್ಚ ಶಿಖಿ ರಾಜ ಮಿಥ್ಯೋಪಚರಿತೋ ಮಯ. ನಾವು ಪಾಂಡವರನ್ನ ತುಂಬ ತಪ್ಪಾಗಿ ಬಳಸಿದ್ದೇವೆ, ಅವರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಮಿಥ್ಯೋಪಚರಿತ, ತುಂಬಾ ಆತ್ಮೀಯವಾಗಿ ಕಂಡದ್ದು ಮಾತ್ರ ಬಾಯಿಯಲ್ಲಿ. ಅವ್ರು ಪಾಪ ಅದನ್ನು ನಂಬ್ಕೊಂಡು ನಮ್ಮ ಹತ್ರ ಎಲ್ಲವನ್ನೂ ಮಧ್ಯದಲ್ಲಿ ವ್ಯಾಜ ಇಲ್ಲದೆ, ಅಂದ್ರೆ ಮುಚ್ಚುಮರೆ ಇಲ್ಲದೆ ನಮ್ಮ ಹತ್ರ ಎಲ್ಲವನ್ನೂ ಹೇಳಿದರು. ಆದ್ರೆ ನಾವು ಅದನ್ನು ದುರುಪಯೋಗಪಡಿಸಿಕೊಂಡು ಅವರ ವಿರುದ್ಧ ನಿಂತು ಬಿಟ್ಟಿದ್ದೇವೆ. ಯುದ್ಧೇ ವಿನಾಶಃ ಕೃತ್ನಸ್ಯ. ಇದರಿಂದ ಖಂಡಿತ ಈ ಯುದ್ಧ ನಮ್ಮೆಲ್ಲರ ನಾಶಕ್ಕೆ ಕಾರಣ ಆಗುತ್ತೆ. ಭವಿತಾ ಧ್ರುವಂ, ಇದು ಕುಲವೇ ಮುಚ್ಚಿ ಹೋಗುವುದಕ್ಕೆ ನಿಶ್ಚಿತವಾದಂತಹ ಮುಹೂರ್ತ ಇಟ್ಟುಕೊಂಡ ಹಾಗಾಗಿದೆ. ನಾವು ಯುದ್ಧಕ್ಕೆ ಒಪ್ಪಿಕೊಂಡು ಒಂದು ಮುಹೂರ್ತ ಫಿಕ್ಸ್ ಮಾಡುದು, ಕುರುಕುಲ ನಾಶ ಈ ಟೈಮಿಗೆ ಇಟ್ಕೊಳ್ಳಿ, ಕೌಂಟ್ ಡೌನ್. ಇನ್ನು ಮುಂದೆ ಪ್ರತಿ ಕ್ಷಣವೂ ಕೂಡ ಕುರುಕುಲದ ನಾಶಕ್ಕೆ ಟೈಮರ್ ಇಟ್ಟ ಹಾಗಾಗಿದೆ. ನಾವು ಅವ್ರ ಹತ್ರ ಯುದ್ಧಕ್ಕೆ ಕಾಲ್ಕೆದರಿ ಹೋಗಿ, ಯೇಷಾ ಮೇ ಪರಮಾ ಬುದ್ಧಿ ಯಯಾಶಾಮ್ಯತಿ ಮೇ ಮನಃ ಯದಿ ತ್ವಯುದ್ಧಂ ಇಷ್ಟಂಬೋ ವಯಂ ಶಾಂತಿಯೇ ಯತಾಮಹೆ. ನನ್ನ ಪ್ರಕಾರ ಹೇಳುವುದಾದ್ರೆ ಶಾಂತಿಯೇ ಸರಿ. ಯುದ್ಧಕ್ಕೆ ಯಾವ ರೀತಿಯಿಂದಲೂ ನಾವು ಸಿದ್ಧರಾಗುವುದ್ರಲ್ಲಿ ಅರ್ಥ ಇಲ್ಲ. ಆದ್ರಿಂದಾಗಿ ನನ್ನ ಬುದ್ಧಿ ಹೇಳ್ತಾ ಇದೆ, ಮಕ್ಕಳಿಗೆ ಯುದ್ಧಕ್ಕೆ ಹೋಗುವುದು ಯಾವ ರೀತಿಯಿಂದಲೂ ತರವಲ್ಲ, ಇದು ಸರಿಯಲ್ಲ ಅಂತ ಅನಿಸ್ತಿದೆ. ಆದರೆ ನನ್ನ ಮಾತನ್ನು ಕೇಳುವವರು ಯಾರಿದ್ದಾರೆ? ನನ್ನ ಮಾತನ್ನು ಕೇಳುವವರು ಯಾರೂ ಇಲ್ಲ. ಆದರೆ ಮಾಮೇವ ಉದ್ದೇಶ ಕಾರಣಂ, ಯುಧಿಷ್ಠಿರ ಇಷ್ಟು ದುಃಖ ಪಟ್ಟಿದ್ದಾನೆ, ನನ್ನನ್ನು ಅವನು ಈಗ ನಾನು ಮಾಡಿರುವ ಅಪರಾಧಕ್ಕೆ ಈಗಲೂ ಅವನು ಉಪೇಕ್ಷೆ ಮಾಡಿಬಿಟ್ಟಿದ್ದಾನೆ. ನನ್ನ ಮಾತನ್ನು ಕೇಳಿಸ್ಕೊಂಡಿಲ್ಲ, ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾನೆ. ನಾವೇ ಈಗ ಯುದ್ಧಕ್ಕೆ
ಬೇಡ ಅಂತ ಗೋಗರೆಯುವ ಪ್ರಸಂಗ ನಮ್ಮ ಮುಂದೆ ಇದೆ ಅಂತ ಹೀಗೆ ಹೇಳಿದಾಗ ಸಂಜಯ ಚೆನ್ನಾಗಿ ಬೈತಾನೆ. ಯುಧಿಷ್ಠಿರ ಏನು ಧರ್ಮ ಯಾರಿಗೆ ಧೃತರಾಷ್ಟ್ರನಿಗೆ, ನೀನು ಬರೀ ಬಾಯಿ ಮಾತಲ್ಲಿ ಹೇಳ್ತಿ, ಆ ಕೆಲಸವನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಹೋಗಲ್ಲ. ಒಬ್ಬೊಬ್ಬರು ಹೇಗಿದ್ದಾರೆ ಅನ್ನೋದನ್ನ ನಿನಗೆ ನಾನು ಬಿಡಿಸಿ ಹೇಳಿದ್ದೇನೆ. ನೀನ್ ನಿಜವಾಗಿ ಹೇಗಿರ್ಬೇಕು ಇತ್ತು. ಒಂದು ಒಳ್ಳೆ ಮಾತಿದೆ, ಅದನ್ನು ಮುಗಿಸಿ ಇವತ್ತಿನ ಅಂಶ ಮುಗಿಸೋಣ. ಪಿತಾ ಶ್ರೇಷ್ಠ ಸುಹೃದ್ಯಶ್ಚ ಸಮ್ಯಕ್ ಪ್ರಣಿಹಿತಾತ್ಮವಾನ್ ಆಸ್ಥೇಯಂ ಹಿ ಹಿತಂ ತೇನ ನದ್ರೋಗ್ಧ ಗುರುರುಚ್ಯತೆ. ಪಿತಾ ತಂದೆಯಾದವನು ಹೇಗಿರಬೇಕು ಮಕ್ಕಳ ವಿಷಯದಲ್ಲಿ, ಅವರ ಶ್ರೇಷ್ಠತೆಯನ್ನು ಚಿಂತಿಸಬೇಕು. ಅವರು ದೀರ್ಘಕಾಲ ಬಾಳುವುದರ ಜೊತೆಗೆ ಸಮಾಜದ ಎಲ್ಲರ ಜೊತೆಗೆ ಹಿತವಾಗಿರುವಂತೆ ಯೋಚನೆ ಮಾಡಬೇಕು. ಸುಹೃತ್ ಒಳ್ಳೆಯದನ್ನೇ ಬಯಸಬೇಕು. ಹೃತ್ ಅಂದ್ರೆ ಮನಸ್ಸು, ಸುಹೃತ್ ಎಲ್ಲರಿಗೂ ಶೋಭನವಾದದ್ದೇ, ಒಳ್ಳೆಯದೇ ಆಗಬೇಕು ಅಂತ ಬಯಸುವನಾಗಬೇಕು. ಸಮ್ಯಕ್ ಪ್ರಣಿಹಿತ ಆತ್ಮವಾನ್ ಮನಸ್ಸನ್ನ ಚೆನ್ನಾಗಿ ನಿಗ್ರಹದಲ್ಲಿ ಇಟ್ಟುಕೊಂಡು ಯಾರಿಗೂ ಅಹಿತವಾಗದಂತೆ ತನ್ನಲ್ಲಿ ಗುಣಗಳನ್ನ ಕಾಪಾಡಿಕೊಳ್ಬೇಕು. ಹಿತಂ ಯಾವತ್ತೂ ಹಿತಂ ತೇನ ಹಿ ಆಸ್ಥೇಯಂ, ತನ್ನ ಪರಿವಾರಕ್ಕೆ ಯಾವತ್ತೂ ಕೂಡ ಅದು ದಾರಿ ಬಿಡ್ತಾ ಇದೆ ಅಂದ್ರೆ ಅದಕ್ಕೆ ಸರಿ ಮಾಡ್ಕೊಳ್ಳಿಕ್ಕೆ ಎಚ್ಚರ ಕೊಡಬೇಕು ಹೊರತು ತಪ್ಪು ದಾರಿಯಲ್ಲಿ ಹೋಗುದೇ ಸರಿ ಅಂತ ಅದರ ಜೊತೆಗೆ ನಿಲ್ಲುವುದಲ್ಲ. ಹಿತಂ ಆಸ್ಥೇಯಂ, ಅದು ಹಿತವಾದದ್ದು ಪ್ರಿಯ ಆಗಿರಲ್ಲ, ಅದರಿಂದಾಗಿ ಸ್ವಲ್ಪ ಕಠೋರವಾಗಿ ನಿಲ್ಲಬೇಕಾಗುತ್ತೆ. ಅದಕ್ಕೆ ನೋಡಿ ಪ್ರಿಯಂ ಆಸ್ಥೇಯಂ ಹೇಳಿಲ್ಲ, ಹಿತಂ ಆಸ್ಥೇಯಂ, ಹಿತವಾಗಿ ನಿಲ್ಲಬೇಕು. ಅಂಥವನು ಮಾತ್ರ ಗುರುವಾಗಿ ನಿಲ್ಲಿಕ್ ಸಾಧ್ಯ. ನ ದ್ರೋಗ್ಧ ಗುರು ರುಚ್ಯತೆ. ದ್ರೋಹ ಮಾಡುವವನು ತನ್ನವರಿಗೇನೆ ತನ್ನನ್ನು ನಂಬಿ ಬಂದವರಿಗೇನೆ ಯಾರು ಮೋಸ ಮಾಡ್ತಾನೋ, ಯಾಕೆಂದ್ರೆ ಪಾಂಡವರು ತಂದೆ ಅನ್ನುವ ಸ್ಥಾನದಲ್ಲಿ ನಿನ್ನನ್ನಿಟ್ಟು ನೋಡ್ತಾ ಇದ್ದಾರೆ, ಆದರೆ ನೀನು ತಂದೆಯಾಗಿ ಮಾಡಿದ್ದೇನು, ಅವರಿಗೇನೆ ಬೆಂಕಿಯಲ್ಲಿ ಉರಿದು ಹೋಗುವಂತಹ ಒಂದು ನೆಪವನ್ನು ಒಡ್ಡಿ ಕಳುಹಿಸಿದೆ, ಮತ್ತೆ ಕಾಡಿನಲ್ಲಿ ಅವರನ್ನು ಪರಿತಪಿಸುವಂತೆ ಮಾಡಿದೆ. ಈಗ ಅವರು ಬಂದು ರಾಜ್ಯ ಕೇಳಿದಾಗಲೂ ಮಕ್ಕಳಿಗೆ ಬುದ್ಧಿ ಹೇಳದೆ ಮಕ್ಕಳೇ ಮಾಡುದು ಸರಿ ಅನ್ನೋ ಹಾಗೆ ಮಾಡ್ತಾ ಇದ್ದಿ. ನೀನು ದ್ರೋಗ್ಧ. ನ ದ್ರೋಗ್ಧ ಗುರು ರುಚ್ಯತೆ. ನಿನ್ನ ತಂದೆ ಅಂದ್ರೆ ಗುರುಸ್ಥಾನವೂ ಹೌದು, ತಂದೆ ಅಂದ್ರೆ ಗುರುಗಳೂ ಹೌದು ತಂದೆ. ಯಾಕೆಂದ್ರೆ ತಾಯಿ, ತಂದೆ, ಗುರು ಈ ಮೂವರು ಗುರುಗಳೇ. ಅದರಲ್ಲಿ ಒಂದು ಪಾಲು ಚೂರು ಆಚೆ ಈಚೆ ಇದೆ ಅಷ್ಟೇ, ಅವರಲ್ಲಿ ಜವಾಬ್ದಾರಿಗಳು ಚೂರು ಚೂರು ಜಾಸ್ತಿ ಇದೆ ಅಷ್ಟೇ. ಹಾಗಾಗಿ ಮೂವರೂ ಗುರುಗಳ ಮರ್ಯಾದೆಯನ್ನ ಯಾವಾಗ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ಮಕ್ಕಳಿಗೆ ದ್ರೋಹ ಎಸಗದೇ ಹೋದರೆ, ಮಕ್ಕಳಲ್ಲಿ ಆ ದ್ರೋಹವನ್ನ ಮಾಡದೇ ಇದ್ದರೆ. ಸ್ವಲ್ಪ ಕಠಿಣ ಆಗ್ಬೇಕಾಗತ್ತೆ ಮಕ್ಕಳ ವಿಷಯದಲ್ಲಿ, ತಪ್ಪು ಮಾಡಿದಾಗ ಜೋರು ಮಾಡ್ಬೇಕಾಗತ್ತೆ. ಅದು ಮಾಡದೇ ಇದ್ರೆ ಅಥವಾ ಕೆಲವೊಮ್ಮೆ ತುಂಬಾ ಪ್ರೀತಿ ತೋರಿಸುವುದು ದ್ರೋಹವೇ. ಮಕ್ಕಳು ತಪ್ಪು ದಾರಿ ಹಿಡಿದಾಗ್ಲೂ ಅಯ್ಯೋ ಅದು ಮಾಡ್ಕೊಳ್ಳಿ ತೊಂದರೆ ಇಲ್ಲ, ನಾವು ನಮ್ಮ ಮಕ್ಕಳೇ ಅಲ್ಲದೆ ಇನ್ಯಾರು ಮಾಡಬೇಕು ಅಂತ ಬೇರೆ ಮಕ್ಕಳು ಮಾಡಿದಾಗ ಜೋರು ಮಾಡ್ತೇವೆ. ಅದೇ ನಮ್ಮ ಮಕ್ಕಳು ಮಾಡಿದಾಗ ಮಾತ್ರ ಅದನ್ನು ಸರಿ ಅಂತ ಸಮರ್ಥಿಸ್ತೇವೆ ಅನ್ನುವ ದ್ರೋಹ ಅದು ಯಾವತ್ತೂ ನಮ್ಮ ಗುರುಸ್ಥಾನದಲ್ಲಿ ನಿಲ್ಲಿಸುವುದು. ಗುರು ಅಂದ್ರೆ ಭಾರ ಇರಬೇಕು ಅಂತ ಅರ್ಥ. ದೇಹದಲ್ಲಿ ಭಾರ ಅಲ್ಲ, ಬುದ್ಧಿಯಲ್ಲಿ ಭಾರ, ಗುಣದಲ್ಲಿ ಭಾರ. ಆ ಭಾರ ಇಲ್ಲದೆ ಹೋದ್ರೆ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಸಂಜಯ ಬೈತಾನೆ. ಆ ಮಾತುಗಳ ಅಭಿಪ್ರಾಯವನ್ನು ಮತ್ತೆ ಮುಂದಿನ ಅಭ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಪೂರ ಅಧ್ಯಾಯ ಮುಗಿತಾ ಇಲ್ಲ.